ಹಿಂದೂ ಪುನರುತ್ಥಾನ ಅನ್ನುವಂಥ ವಾಕ್ಯವನ್ನು ನಾವು ಗಮನಿಸಿದ ತಕ್ಷಣನೇ ನಮ್ಮ ಮನಸ್ಸಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಎರಡು ಸಂಗತಿ. ಮೊದಲನೇದು, ಭಾರತದಲ್ಲಿ ಜೀವಂತವಾಗಿರುವಂತಹ ಒಂದು ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಪದ್ಧತಿ ಇದೆ. ಬೇರೆ ಬೇರೆ ಐತಿಹಾಸಿಕ, ರಾಜಕೀಯ, ಸಾಮಾಜಿಕ ಕಾರಣಗಳಿಂದಾಗಿ ಈ ಭವ್ಯ ಅವಿಚ್ಛಿನ್ನ ಸಂಸ್ಕೃತಿ ಪರಂಪರೆ ಪುನರುತ್ಥಾನದ ಅವಶ್ಯಕತೆಯಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ವಾಕ್ಯದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಎರಡನ್ನೂ ಕೂಡ ಯಾಕೆ ಈ ರೀತಿ ಈ ಸಂಸ್ಕೃತಿ ಹೇಗೆ ಉಳಿದುಕೊಂಡು ಬಂತು, ಈ ಸಂಸ್ಕೃತಿ ಪುನರುತ್ಥಾನ ಆಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ನನಗೆ ತಿಳಿದಿರುವಂಥಷ್ಟು ಅಲ್ಪ ವಿಚಾರಗಳನ್ನು ಮಾತ್ರ ನಾನು ನಿಮ್ಮೆಲ್ಲರ ಎದುರುಗಡೆ ಇಡುವಂಥ, ಅದು ಇಂಥ ಒಂದು ವಿದ್ವತ್ ವೇದಿಕೆ ಇರಬೇಕಾದಾಗ ಈ ರೀತಿ ನನ್ನಂತಹ ವಯಸ್ಸಿನಲ್ಲೂ ಚಿಕ್ಕವನು, ಅನುಭವದಲ್ಲಿ ಅಧ್ಯಯನದಲ್ಲಿಯೂ ಚಿಕ್ಕವನು ನಾನು ಈ ವಿಷಯ ಪ್ರಸ್ತುತ ಮಾಡಬೇಕಾದ್ರೆ ಇದಕ್ಕೆ ಬಹಳ ಧೈರ್ಯ ಇರಬೇಕು. ಪೂಜ್ಯ ಸ್ವಾಮೀಜಿಗಳ ಅನುಗ್ರಹದ ಬೇಡಿಕೆಯೊಂದಿಗೆ ಬಂಧುಗಳೇ, ಪ್ರಪಂಚದ ಇತಿಹಾಸವನ್ನು ನಾವು ಗಮನಿಸಿದಾಗ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ, ಸಾವಿರಾರು ವರ್ಷಗಳಲ್ಲಿ ನಿರಂತರತೆಯನ್ನ ಕಾಪಿಟ್ಟುಕೊಂಡಿರುವಂಥ, ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಪ್ರಾರಂಭವಾಗಿತ್ತೋ ಅದೇ ಒಂದು ಚಿಂತನಾ ಲಹರಿ ಇವತ್ತಿಗೂ ಜೀವಂತವಾಗಿ ಅವಿಚ್ಛಿನ್ನವಾಗಿ ಉಳಿಸ್ಕೊಂಡಿರುವಂತಹ, ಇಡೀ ಪ್ರಪಂಚದ ಭೂಭಾಗದಲ್ಲಿ ನಮಗೆ ಸಿಗುವಂಥ ಏಕೈಕ ಸಂಸ್ಕೃತಿ ಅಂತಂದ್ರೆ ಅದು ಭಾರತೀಯ ಸನಾತನ ಧರ್ಮದ ಈ ಒಂದು ನಮ್ಮ ಸಂಸ್ಕೃತಿ. There is no parallel to this in the whole wide world. ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯನ್ ಮತ ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ರೋಮನ್ ಸಂಸ್ಕೃತಿ ಇರ್ಬೋದು, ಗ್ರೀಕ್ನ ಸಂಸ್ಕೃತಿ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರೀ ಕ್ರಿಶ್ಚಿಯನ್ ಸಂಸ್ಕೃತಿಗಳು ಯಾವುದಿದ್ವು ಆ ಎಲ್ಲ ಸಂಸ್ಕೃತಿಗಳು ಕೆಲವು ದಶಕಗಳ ಒಳಗೆ ಪೂರ್ತಿ ಕ್ರಿಶ್ಚಿಯನ್ಮಯ ಆಗ್ಬಿಟ್ವು. ಅದೇ ರೀತಿ ಇಸ್ಲಾಂ ಮತ ಹುಟ್ಟಿ ಕೆಲವೇ ವರ್ಷಗಳಲ್ಲಿ, ದಶಕಗಳಲ್ಲಿ ಅದು ಎಲ್ಲೆಲ್ಲಿ ಪಸರಿಸ್ತಾ ಹೋಯ್ತೋ ಅದಕ್ಕಿಂತ ಮುಂಚೆ ಪ್ರೀ ಇಸ್ಲಾಮಿಕ್ ಏಜ್ ನಲ್ಲಿ ಇದ್ದಂತ ಯಾವ್ಯಾವ ಸಂಸ್ಕೃತಿ, ಜನಾಂಗ, ಪರಂಪರೆಗಳಿದ್ವೋ ಯಾವೂ ಕೂಡ ಹೆಸರು ಹೇಳು ಇಲ್ಲದ ರೀತಿ ಸಂಪೂರ್ಣವಾಗಿ ನಾಶವಾಗ್ಬಿಟ್ವು. ಪ್ರಪಂಚದ ಇತಿಹಾಸವನ್ನ ನಾವೇನಾದ್ರೂ ಅತ್ಯಂತ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇದೇ ಪ್ರಪಂಚದ ಇತಿಹಾಸದ ಸಂಕ್ಷಿಪ್ತ ಅರ್ಥ. ಎಲ್ಲೆಲ್ಲಿ ಕ್ರಿಶ್ಚಿಯಾನಿಟಿ ಹೋಯಿತು, ಎಲ್ಲೆಲ್ಲಿ ಇಸ್ಲಾಂ ಹೋಯಿತು, ಅವೆಲ್ಲವೂ ಕೂಡ ಕೆಲವು ವರ್ಷಗಳಲ್ಲಿ those religions, those culture, those civilizations that existed before Christianity, before the entry of Islam to those lands, they were completely vanquished. ಇಡೀ ಈ ಒಂದು ಪ್ರಪಂಚದಲ್ಲಿ ನಡೆದಂಥ ಈ ಒಂದು ರೂಲ್ ಏನಿತ್ತು, ಇದಕ್ಕೆ ಎಕ್ಸೆಪ್ಷನ್ ಆಗಿ ಉಳಿದಿರುವಂಥ ಏಕೈಕ ಒಂದು ಪರಂಪರೆ ಅಂತಂದ್ರೆ ಅದು ಸನಾತನ ಹಿಂದೂ ಧರ್ಮದ ಪರಂಪರೆ. ಇಲ್ಲಿ ನಮಗೆ ದಾಳಿ ಆಗಲಿಲ್ಲ ಅಂತಲ್ಲ, ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ಇಲ್ಲಿ ಬರಲಿಲ್ಲ ಅಂತಲ್ಲ. ಬೇರೆ ಸಂಸ್ಕೃತಿಗಳಿಗೆ ಹೋಲಿಸಿದ್ರೆ, ಬೇರೆ ಭೂಭಾಗಗಳಿಗೆ ಹೋಲಿಸಿದ್ರೆ ಅಲ್ಲಿಗಿಂತ ಹೆಚ್ಚು ಆಕ್ರಮಣಗಳು, ಅಲ್ಲಿಗಿಂತ ಹೆಚ್ಚು ಕಾಲಾವಧಿಯಲ್ಲಿ ನಿರಂತರವಾದಂತಹ ಯುದ್ಧಗಳು ಈ ದೇಶದ ಸಂಸ್ಕೃತಿಯ ಮೇಲೆ ನಡೀತು. ಆದರೆ ವಿರೋಧಿಗಳು ಯಾವ ಮಟ್ಟದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾ ಬಂದ್ರೋ ಆ ದಾಳಿಯನ್ನ ನಿರಂತರವಾಗಿ ಎದುರಿಸುವಂಥ, ಆ ದಾಳಿಯನ್ನ ಮಟ್ಟ ಹಾಕುವಂಥ ಒಂದು ಧೈರ್ಯ, ಶಕ್ತಿ ಮತ್ತು ಕ್ಷಾತ್ರ ತೇಜಸ್ಸನ್ನ ಈ ಒಂದು ಜನಾಂಗದ, ಈ ಒಂದು ಧರ್ಮದ, ಈ ಒಂದು ನೆಲದ ಹಿಂದೂಗಳು, ನಮ್ಮ ಪೂರ್ವಜರು ಇಡೀ ಇತಿಹಾಸದಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಇದು ಜೀವಂತವಾಗಿದೆ. ನಮ್ಮ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ
ಯಾವ್ಯಾವಾಗೆಲ್ಲ ಯಾವ ರೀತಿ ದಾಳಿಗಳಾಯಿತು, ಈ ದಾಳಿಗಳಿಗೆ ಯಾವ ರೀತಿಯ ಪ್ರತಿರೋಧವನ್ನು ಈ ದೇಶದ ಜನ ಒಡ್ಡಿದ್ರು, ಅದರಿಂದ ನಾವು ಹೇಗೆ ಇವತ್ತಿಗೂ ಕೂಡ ಜೀವಂತವಾಗಿ ಉಳ್ಕೊಂಡಿದ್ದೀವಿ ಎನ್ನುವಂಥದ್ದು ಇತಿಹಾಸದ a bare perusal of Indian history will clear this to any student of Indian history. ಈ ಒಂದು ಕಾಂಟೆಕ್ಸ್ಟ್ ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ, ಹಿಂದೂ ಧರ್ಮದ ಪುನರುತ್ಥಾನ ಅನಿವಾರ್ಯತೆ ಯಾಕೆ, ಹಿಂದೂ ಸಮಾಜದ ಪುನರುತ್ಥಾನದ ಮತ್ತು ಉಳಿವಿನ ಅನಿವಾರ್ಯತೆ ಯಾಕೆ ಅಂತಂದ್ರೆ, ನಮ್ಮ ಸಮಾಜ ನಮ್ಮ ಧರ್ಮ ಬಿಟ್ಟರೆ ಪ್ರಪಂಚದಲ್ಲಿ ಈ ಎರಡೂ ಮತಗಳ ದಾಳಿಯಿಂದ ಉಳಿಯಲ್ಪಟ್ಟಂತಹ ಮತ್ತೊಂದು ಧರ್ಮ ಇನ್ನೊಂದು ಪ್ರಪಂಚದಲ್ಲೇ ಇಲ್ಲ. ನಾವು ನಶಿಸಿ ಹೋಗ್ಬಿಟ್ರೆ, ಈ ಎರಡು ಮತಗಳ ಬಿಟ್ರೆ ಮುಂಚೆ ಯಾವುದು ಪ್ರೀ ಹಿಸ್ಟಾರಿಕ್ ಟೈಮ್ನಲ್ಲಿ, ಪ್ರೀ ಇಸ್ಲಾಂ, ಪ್ರೀ ಕ್ರಿಶ್ಚಿಯನ್ ಟೈಮ್ನಲ್ಲಿ ಮಾನವನ ಸಂಸ್ಕೃತಿ ಹೇಗಿತ್ತು, ಮಾನವ ಆ ಸಂದರ್ಭದಲ್ಲಿ ಮನುಷ್ಯ ಏನೇನೆಲ್ಲ ಸಾಧನೆ ಮಾಡಿದ್ದ ಅನ್ನೋದಕ್ಕಿರುವಂಥ ಜೀವಂತ ನೈಜ ಉದಾಹರಣೆಯಾಗಿ ನಾವೇನಿದ್ದೀವಿ, ಈ ಉದಾಹರಣೆನೇ ನಶಿಸಿ ಹೋಗ್ಬಿಡತ್ತೆ. ಈ ಕಾರಣಕ್ಕೋಸ್ಕರ ಹಿಂದೂ ಧರ್ಮ, ಹಿಂದೂ ಸಮಾಜ ಉಳಿಬೇಕಾಗಿರುವಂಥದ್ದು ನಾಟ್ ಓನ್ಲಿ ಸರ್ವೈವಲ್ ಬಟ್ ಥ್ರೈವಿಂಗ್ ಆಗಬೇಕಾಗಿರುವಂಥ ಅನಿವಾರ್ಯತೆ ಪ್ರಪಂಚದ ದೃಷ್ಟಿಯಿಂದ ಇರುವಂಥದ್ದು. ಸಹಜವಾಗಿ ಯಾವುದೇ ಒಂದು ಸಂಸ್ಕೃತಿ ನೂರಾರು ವರ್ಷಗಳ ಕಾಲ ಈ ರೀತಿ ದಾಳಿಯನ್ನ, ಈ ರೀತಿ ಪ್ರತಿರೋಧವನ್ನ ಮಾಡ್ತಾ ಬಂದಾಗ, ಎದುರಿಸ್ತಾ ಬಂದಾಗ ಕೆಲವು ರೆಸಿಡ್ಯೂಗಳು ಆ ಸಮಾಜದಲ್ಲಿ ಉಳ್ಕೊಳ್ಳುವಂಥದ್ದು ಸಹಜ. ಕೆಲವು ಬೆಲೆಯನ್ನು ನಾವು ತೆತ್ತಲ್ಪಡಬೇಕಾಗತ್ತೆ. ಆ ಬೆಲೆ ಯಾವುದು ಅಂತ ನಾವು ಯೋಚನೆ ಮಾಡಿದ್ರೆ, ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಇಸ್ಲಾಂನ ಜೊತೆಗೆ ನಮ್ಮ ಹೊಡೆದಾಟದಿಂದಾಗಿ ಬಹಳ ದೊಡ್ಡ ಮಟ್ಟದ ಭಾರತದ ಭೂಭಾಗವನ್ನು ನಾವು ಕಳೆದುಕೊಂಡ್ವಿ. ಇವತ್ತಿಗೂ ಪ್ರತಿನಿತ್ಯ ನಮಗೆ ನಾಪ್ಸೋಂಥ, ಪ್ರತಿನಿತ್ಯವೂ ಹಿಂದುವಿಗೆ ತನ್ನ ಮೈಮರೆಯ ಬಗ್ಗೆ ಪ್ರತಿನಿತ್ಯವೂ ನಮಗೆ ಪಾಠವನ್ನು ನಾಪಿಸುವಂಥ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಇಸ್ಲಾಮಿನ ಒಂದು ದಾಳಿಯಲ್ಲಿ ನಾವು ದ ಕಾಸ್ಟ್ ದಟ್ ವಿ ಪೇಡ್ ವಾಸ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಅದೇ ರೀತಿ ಕ್ರಿಶ್ಚಿಯನ್ ಮತ್ತು ಕ್ರಿಶ್ಚಿಯಾನಿಟಿಯ ಜೊತೆಗೆ ಆದಂತಹ ತಿಕ್ಕಾಟದ ಒಂದು ಪರಿಣಾಮವಾಗಿ ಈ ದೇಶದಲ್ಲಿ ಇವತ್ತಿಗೂ ನೆಲೆ ಊರಿರುವಂಥ, ಬೇರೆ ಮಣ್ಣಿನ ಬೇರೆ ಭೂಭಾಗದಿಂದ ಈ ದೇಶದ ಒಳಗೆ ಬಂದಿರುವಂಥ ಕೆಲವು ಐಡಿಯಾಗಳಾಗಿರುವಂಥ ಸೆಕ್ಯುಲರಿಸಮ್ ಇರ್ಬೋದು, ಕಮ್ಯುನಿಸಮ್ ಇರ್ಬೋದು, ಮೆಕಾಲೆಯಿಸಮ್ ಇರ್ಬೋದು, ಇವೆಲ್ಲವನ್ನೂ ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿರುವಂಥ ಕೊಲೋನಿಯಲ್ ಕಾನ್ಶಿಯಸ್ನೆಸ್ ಇರ್ಬೋದು, ವಸಾಹತು ಶಾಹಿತ್ವನ ಅಂತ ನಾವೇನ್ ಕರಿತೀವಿ ಅದಿರ್ಬೋದು, ಇವೆಲ್ಲವೂ ಕೂಡ ಈ ಕ್ರಿಶ್ಚಿಯಾನಿಟಿಯ ಈ ದೇಶದ ಮೇಲಿನ ಇನ್ಫ್ಲೂಯೆನ್ಸ್ ಇಂದಾಗಿ ಬಂದಿತ್ತು. ಇದನ್ನ ನಾವ್ ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಹಿಂದೂ ಪುನರುತ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಬಹಳ ಸಲೀಸಾದಂಥ ಉತ್ತರ ಏನು? ನಾವು ನಮ್ಮ ಉಳಿವಿನ ನಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತ ಶಕ್ತಿಗಳು ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈ ಅರಿವೇ ಇರಲಿಲ್ಲ ಅಂತಂದ್ರೆ ಯಾರು ನಮ್ಮ ಎನಿಮಿ, ಯಾರು ನಮ್ಮ ವೈರಿ, ಯಾರು ನಮ್ಮ ಸ್ನೇಹಿತ, ಈ ಕಲ್ಪನೆಯೇ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂಥ ವಿಷಯ ಇರಲಿ, ಪುನರುತ್ಥಾನದ ಮಾತನ್ನು ನಾವು ಆಡ್ಲಿಕ್ಕೆ ಆಗೋದಿಲ್ಲ. If you do not know who your enemy is, you can never put up a defense. This is the reality of the world. ಆ ಕಾರಣಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಹಿಂದೂ ಪುನರುತ್ಥಾನದ, ಹಿಂದೂ ಸಮಾಜ ಧರ್ಮ ರಕ್ಷಣೆಯ ಮುಖ್ಯ ಕಾರಣಗಳಲ್ಲಿ, ಮುಖ್ಯ ಬಿಂದುಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಮೊದಲ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಹಿಂದೂ ಸಮಾಜ ಮತ್ತು ಹಿಂದೂ ಧರ್ಮದ ವಿರೋಧಿಗಳು ಯಾರು, ಇದನ್ನ ಅಳಿಸಿಬಿಡಬೇಕು, ಭೂಭಾಗದಿಂದ ಇದನ್ನ ನಶಿಸಿಬಿಡಬೇಕು ಅಂತ ಹೊರಟಿರುವಂಥ ಸಂಕಲ್ಪಬದ್ಧ ವೈರಿಗಳು ಯಾರು ಅನ್ನೋದನ್ನ ಸಾಮಾನ್ಯ ಹಿಂದೂ, ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯತೆ ಇದೆ. ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಹಿಂದೂಯಿಸಮ್.
ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದ ಹಿಂದೂ ರೇಸ್. ಇದು ಯಾಕೆ ನಮಗೆ ಅರ್ಥ ಆಗಲಿಲ್ಲ? ಹಿಂದೂ ಪರಂಪರೆಯ ಭಾರತದಲ್ಲಿ ಹುಟ್ಟಿರುವಂತಹ ಎಲ್ಲ ಆಧ್ಯಾತ್ಮ ಪರಂಪರೆಗಳನ್ನು ನಾವು ಗಮನಿಸ್ತಾ ಬಂದಾಗ ಈ ದೇಶದ ಮಣ್ಣಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಯಾವ ಸಂಗತಿಯನ್ನು ಕೂಡ ನಂಬು ಅಂತ ತನ್ನ ಅನುಯಾಯಿಗಳಿಗೆ ಯಾವ ದೇವತೆಯಾಗ್ಲಿ, ಯಾವ ಪುಸ್ತಕವಾಗ್ಲಿ, ಯಾವ ಧರ್ಮ ಗುರುವಾಗ್ಲೂ ಹೇಳಲಿಲ್ಲ. ಪ್ರಶ್ನೆ ಮಾಡು, ಸತ್ಯವನ್ನು ಹುಡುಕೋ, ವಿಮರ್ಶೆ ಮಾಡು ಅಂತಾನೆ ಈ ದೇಶದ ಪ್ರತಿಯೊಂದು ತತ್ವ ಸಿದ್ಧಾಂತವು, ಧರ್ಮ ಗ್ರಂಥಗಳು, ಈ ದೇಶದ ಧರ್ಮ ಗುರುಗಳು ತಿಳಿಸಿತು. ಈ ಬೇರೆ ಎರಡು ಧರ್ಮಗಳು, ಈ ಬೇರೆ ಎರಡು ಮತಗಳು ಮತ್ತು ಹಿಂದೂ ಧರ್ಮದ ಸನಾತನ ಪರಂಪರೆಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಮೂಲದಲ್ಲಿ ಹಿಂದೂ ಚಿಂತನೆ ಇಟ್ ಇಸ್ ನಾಟ್ ಅ ಫೇತ್ ಬೇಸ್ಡ್, ಬಿಲೀಫ್ ಬೇಸ್ಡ್ ಸಿಸ್ಟಮ್. ನಂಬಿಕೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ ಇದು, ಅನುಭವ ಪ್ರಮಾಣದ ಮೇಲೆ ನಿಂತಿರುವಂತಹ ಒಂದು ತತ್ವ ಚಿಂತನೆಗಳು. ಆದರೆ ಈ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಅನ್ನ ಒಬ್ಬ ಸಾಮಾನ್ಯ ಹಿಂದೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹಿಂದೂ ಧರ್ಮಕ್ಕೂ ಕ್ರಿಶ್ಚಿಯನ್ ಇಸ್ಲಾಂ ಮತಗಳಿಗೂ ಏನು ವ್ಯತ್ಯಾಸ ಏನಿಲ್ಲ, ಎಲ್ಲವೂ ಒಂದೇ ಅನ್ನುವಂಥ ಒಂದು ಭ್ರಮೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಹಿಂದೂ ಬದುಕಿದ, ಅದಕ್ಕೆ ತೆರಬೇಕಾದಂತಹ ಬೆಲೆಯನ್ನು ತೆತ್ತ. ಈಗಲೂ ಕೂಡ ಅ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಆಫ್ ಹಿಂದೂಸ್ ಥಿಂಕ್ ಆಲ್ ರಿಲಿಜನ್ಸ್, Islam, Christianity and various forms of Hinduisms are all the same. ಇವೆಲ್ಲವೂ ಒಂದೇ. ಕೃಷ್ಣನಿಗೆ ಪೂಜೆ ಮಾಡಿದಾಗೇನೆ ಅಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಪೂಜೆ ಮಾಡ್ತೀವಿ, ಯೇಸು ಕ್ರಿಸ್ತನಿಗೆ ಪೂಜೆ ಮಾಡಿದಾಗೇನೆ ನಾವಿಲ್ಲಿ ಶಿವನಿಗೆ ಪೂಜೆ ಮಾಡ್ತೀವಿ, ಶಿವನಿಗೆ ಪೂಜೆ ಮಾಡಿದಾಗಲೇನೆ ಅಲ್ಲಾನಿಗೆ ಪೂಜೆ ಮಾಡ್ತೀವಿ. ಎಲ್ಲಾ ದೇವರು ಒಂದೇ, ಎಲ್ಲಾ ಮತಗಳು ಒಂದೇ, ಎಲ್ಲಾ ರಿಲಿಜನ್ಗಳು ಒಂದೇ ಅನ್ನುವಂಥ ಒಂದು ಭ್ರಮೆ ಹಿಂದೂಗೆ ಬರಲಿಕ್ಕೆ ಎರಡು ಕಾರಣ ಬಂತು. ಹಿಂದೂ ಸಮಾಜದ ನಾಯಕರು ಕೂಡ ಪದೇ ಪದೇ ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಮಭಾವ ಅಂತ ಹೇಳಿಕೊಟ್ಟು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅನ್ನುವಂಥದ್ದನ್ನ ಹೇಳಿ ಎಕ್ಸ್ರೇ ವಿಷನ್ ನಿಂದ, ಕ್ರಿಟಿಕಲ್ ದೃಷ್ಟಿಯಿಂದ ಈ ಮತಗಳನ್ನ ನೋಡುವಂತಹ ರೀತಿಯಲ್ಲಿ ಹಿಂದೂಗಳಿಗೆ ಎಂದೂ ಕೂಡ ಎನ್ಕರೇಜ್ಮೆಂಟೇ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಒಬ್ಬ ಆರ್ಡಿನರಿ ಹಿಂದೂ, ಸಾಮಾನ್ಯ ಹಿಂದೂಗೆ ಈ ನನ್ನ ಮತವನ್ನ, ನನ್ನ ಧರ್ಮವನ್ನ, ನನ್ನ ನಂಬಿಕೆಯನ್ನ, ದೇವಸ್ಥಾನಗಳನ್ನ, ಮಠ ಮಾನ್ಯಗಳನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತಹ ವೈರಿಗಳು ಯಾರು ಅನ್ನುವಂಥದ್ದನ್ನೇ ಗೊತ್ತಾಗ್ದಲೇ ಇರುವಂತಹ ರೀತಿ ಭ್ರಮೆಯಲ್ಲಿ ಅವನನ್ನು ಇರಿಸ್ಬಿಟ್ಟದಂತಹ ಕೆಲಸ ಆಗೋಯ್ತು. ಎಲ್ಲ ಮತಗಳು ಒಂದೇ ರೀತಿಯ ಸಿದ್ಧಾಂತವನ್ನು ಹೇಳೋದಿಲ್ಲ. ನಾಟ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್, ನಾಟ್ ಆಲ್ ರಿಲಿಜನ್ಸ್ ಆರ್ ದ ಸೇಮ್. ನಮ್ಮ ಪರಂಪರೆಯ ವೈಶಿಷ್ಟ್ಯ ಅಂತಂದ್ರೆ, ಇಲ್ಲಿ ನಮಗೆ ಕೋಟ್ಯಾಂತರ ದೇವತೆಗಳಿದ್ದಾರೆ. ನಿಮಗೆ ಯಾವ ದೇವತೆಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನೀವೇ ಒಂದು ಹೊಸ ದೇವತೆಯನ್ನು ಸೃಷ್ಟಿ ಮಾಡುವಂತ, ಇಷ್ಟ ದೇವತೆಯನ್ನು ಸೃಷ್ಟಿ ಮಾಡುವಂತ ಆಧ್ಯಾತ್ಮ ಸ್ವಾತಂತ್ರ್ಯ ಈ ಒಂದು ಪರಂಪರೆ ನಮಗೆ ಕೊಟ್ಟಿದೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ, ಆಕಾಶದಲ್ಲಿ, ಪೆನ್ನಿನಲ್ಲಿ, ಪುಸ್ತಕದಲ್ಲಿ ದೇವರನ್ನ ಕಂಡಂತಹ ಒಂದು, ದೈವತ್ವವನ್ನು ಕಂಡಂತಹ ಒಂದು ಸಂಸ್ಕೃತಿ ಇದು. ನಾನು ನಂಬಿರುವಂಥ ಈ ಪುಸ್ತಕ ಹೇಳುವಂಥ ದೇವರನ್ನ ಬಿಟ್ಟರೆ ಇನ್ಯಾವ ದೇವರು ಇಲ್ಲ. ನಿಜವಾದಂಥ ಏಕೈಕ ದೇವರು ಅದು ಅಲ್ಲಾ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಗಾಡ್ ಇರ್ಬೋದು. ಈ ಎರಡು ನಂಬಿಕೆಯನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಅವರಿಗೆ ಬದುಕಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಹಿಂದೂ ಎಂದೂ ಕೂಡ ತನ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ಹೇಳಲೇ ಇಲ್ಲ. Islam believes in only one God. Islam believes in only one prophet. And if you do not believe in the Islamic God, if you do not believe in the Islamic prophet, then Islam tells that you do not have the right to live on this world. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ಕ್ರಿಶ್ಚಿಯನ್ ಧರ್ಮದ, ಕ್ರಿಶ್ಚಿಯನ್ ಮತದ ದೇವರಲ್ಲಿ ನೀನು ನಂಬಿಕೆ ಇಡ್ಲಿಲ್ಲ ಅಂತಂದ್ರೆ, ಇಫ್ ಯು ಡು ನಾಟ್ ಬಿಲೀವ್ ದಟ್ ಕ್ರೈಸ್ಟ್ ಇಸ್ ದ ಸನ್ ಆಫ್ ಗಾಡ್ ಅನ್ನೋದನ್ನ ನೀನು ನಂಬಲಿಲ್ಲ ಅಂತಂದ್ರೆ, ಈ ಒಂದು ನಂಬಿಕೆಯನ್ನು ನೀನೇನಾದ್ರೂ ಪ್ರಶ್ನೆ ಮಾಡಿಬಿಟ್ರೆ, ಯು ವಿಲ್ ನಾಟ್ ರಿಮೈನ್ ಅ ಮೆಂಬರ್ ಆಫ್ ದ ಕ್ರಿಶ್ಚಿಯನ್ ಫೋಲ್ಡ್.
ಇಡೀ ಪ್ರಪಂಚವನ್ನ ಎರಡು ಭಾಗವಾಗಿ ಈ ಎರಡೂ ಮತಗಳು ಡಿವೈಡ್ ಮಾಡಿಬಿಟ್ವು. ನಮ್ಮವರು ಅಲ್ದಲೇ ಇರೋರು. ನಮ್ಮವರು ಅಂದ್ರೆ ಯಾರು? ಯಾರ್ಯಾರು ಆ ಮತದ ದೇವರಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ಒಂದು ಕಡೆ, ಆ ಮತದಲ್ಲಿ ನಂಬಿಕೆ ಇಡದಲೇ ಇರುವಂತ, ಆ ದೇವರಲ್ಲಿ ನಂಬಿಕೆ ಇಡದಲೇ ಇರುವಂತವ್ರೆಲ್ಲರೂ ಕೂಡ ಮತ್ತೊಂದು ಕಡೆ. ಯಾರು ಆ ಮತದಲ್ಲಿ ಆ ದೇವರಲ್ಲಿ ನಂಬಿಕೆ ಇಡೋದಿಲ್ವೋ ಅಂಥ ವ್ಯಕ್ತಿಗಳಿಗೆ ಆ ಧರ್ಮಗುರುಗಳು ಆ ಪುಸ್ತಕದ ಚಿಂತನೆಗಳು, ಇಂಜಂಕ್ಷನ್ಗಳು, ಸ್ಕ್ರಿಪ್ಚರ್ಗಳು ಹೇಳಿದ್ವು, ದೇರ್ ಆರ್ ಓನ್ಲಿ ಟೂ ಆಪ್ಷನ್ಸ್. ಒಂದು, ಅವ್ರು ಈ ಮತವನ್ನ ನಂಬಬೇಕು, ಈ ದೇವರನ್ನ ಅನುಯಾಯಿ ಆಗ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಈ ಭೂಮಿಯಲ್ಲಿ ಬದುಕ್ಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ. ಈದರ್ ಗೆಟ್ ಕನ್ವರ್ಟೆಡ್ ಆರ್ ಗೆಟ್ ಕಿಲ್ಡ್. ಈ ಎರಡು ಆಪ್ಷನ್ಗಳು ಈ ಮತಗಳು ಪ್ರಪಂಚದಾದ್ಯಂತ ಬೇರೆ ಎಲ್ರಿಗೂ ಕೊಟ್ಟಿತು. ಇನ್ಫಿಡೆಲ್ ಅನ್ನುವಂಥ ಕಾನ್ಸೆಪ್ಟ್ ನ ಕ್ರಿಶ್ಚಿಯಾನಿಟಿ ತಂತು, ಕಾಫಿರ್ ಅನ್ನುವಂಥ ಕಾನ್ಸೆಪ್ಟ್ ನ ಇಸ್ಲಾಂ ತಂತು. ಇಡೀ ಪ್ರಪಂಚವನ್ನು ಎರಡು ಭಾಗವಾಗಿ ಮಾಡ್ತು. ಇಸ್ಲಾಂ ಭಾರತಕ್ಕೆ ಬಂದಾಗ ಅವರ ಉದ್ದೇಶ ಇದ್ದಿದ್ದು ಭಾರತವನ್ನ ಸಂಪೂರ್ಣವಾಗಿ ಇಲ್ಲಿರುವಂತ ಇಸ್ಲಾಂ ಬರೋದಕ್ಕಿಂತ ಮುಂಚೆಯಿಂದನೂ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಅವರ ಕಣ್ಣಿನಲ್ಲಿ ಫಾಲ್ಸ್ ಗಾಡ್ಸ್ ಗಳನ್ನ ಪ್ರೇ ಮಾಡ್ತಾ ಇರುವಂಥ, ಅವರ ಕಣ್ಣಿನಲ್ಲಿ ತಪ್ಪು ಸಂಸ್ಕೃತಿಯನ್ನ, ಹೀನ ವಿಚಾರಧಾರೆಯನ್ನ, ಐಡಲ್ ವರ್ಷಿಪ್ ಅನ್ನ ಮಾಡ್ತಾ ಇರುವಂತಹ ಮತಗಳನ್ನ ನಿರ್ನಾಮ ಮಾಡಿ ದ ಟ್ರೂ ಫೇತ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಸ್ಲಾಂ ಖಡ್ಗದ ಒಂದು ಶಕ್ತಿಯಿಂದ ಭಾರತದ ಒಳಗಡೆ ಬಂದಿದ್ದು. ಅದೇ ರೀತಿ ಕ್ರಿಶ್ಚಿಯಾನಿಟಿ ಕೂಡ ಬ್ರಿಟಿಷರ ಸಂದರ್ಭದಲ್ಲಿ, ಪೋರ್ಚುಗೀಸರ ಸಂದರ್ಭದಲ್ಲಿ, ಡಚ್ಚರ ಸಂದರ್ಭದಲ್ಲಿ ಬಂದಾಗ ಅವರ ಎಲ್ಲ ಮೋಟಿವೇಶನ್ಸು ಇದ್ದಿದ್ದು ಇಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ, ಇಲ್ಲಿ ಜನರ ಮೇಲೆ ದೇವಸ್ಥಾನಗಳನ್ನು ಒಡೆಯಲಿಕ್ಕೆ ಎಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ ದೇರ್ ಫಂಡಮೆಂಟಲ್ ಬಿಲೀಫ್. ಶ್ರೀಕೃಷ್ಣ, ರಾಮ, ಕೃಷ್ಣ, ನಾವು ಪೂಜೆ ಮಾಡುವಂತಹ ಸಾವಿರಾರು ಕೋಟ್ಯಾಂತರ ದೇವತೆಗಳು ಯಾವ್ದಿದ್ದಾವೆ ಅವೆಲ್ಲವೂ ಕೂಡ ಫಾಲ್ಸ್ ಗಾಡ್ಸ್. ದೇರ್ ಇಸ್ ಓನ್ಲಿ ಒನ್ ಟ್ರೂ ಗಾಡ್ ಅಂಡ್ ದಟ್ ಇಸ್ ದ ಕ್ರಿಶ್ಚಿಯನ್ ಗಾಡ್. ಈ ಒಂದು ಮುಖ್ಯ ಸಿದ್ಧಾಂತ ಏನಿದೆ, ದಿಸ್ ಇಸ್ ವಾಟ್ ಇಸ್ ದಿ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಅವರ್ ಫೇತ್, ಅವರ್ ಬಿಲೀಫ್ ಸಿಸ್ಟಮ್, ಅವರ್ ಸ್ಪಿರಿಚುವಲ್ ಟ್ರೆಡಿಷನ್ಸ್ ಅಂಡ್ ದೀಸ್ ಏಬ್ರಹಾಮಿಕ್ ರಿಲಿಜನ್ಸ್. ಆದರೆ ದುರಾದೃಷ್ಟವಶಾತ್ ಈ ಮೂಲ ಸಿದ್ಧಾಂತವನ್ನ ಹಿಂದೂ ಇಷ್ಟು ವರ್ಷಗಳಾದರೂ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ಬಹಳ ದೊಡ್ಡ ಕಾರಣ ಅಂತಂದ್ರೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷಗಳ ಕಾಲ ಹಿಂದೂ ಸಮಾಜದ ರಾಜಕೀಯ ನಾಯಕತ್ವವನ್ನು ಕೊಟ್ಟಂತಹ ಸಾಕಷ್ಟು ಜನ ಹಿಂದೂ ಧರ್ಮದ ನಾಯಕರುಗಳು ಹಿಂದೂಗಳಿಗೆ ಈ ಒಂದು ಫಂಡಮೆಂಟಲ್ ಡಿಫರೆನ್ಸಿನ ಬಗ್ಗೆ ಎಂದೂ ಅರಿವೇ ಉಂಟು ಮಾಡಲಿಕ್ಕೆ ಬಿಡಲಿಲ್ಲ. ಇದರ ಪರಿಣಾಮ ಏನಾಯಿತು? ಇತಿಹಾಸದಲ್ಲಿ ಇಸ್ಲಾಮಿ ದಾಳಿಕೋರರು ಭಾರತದ ಮೇಲೆ ದಾಳಿ ಮಾಡಿದಾಗ ಇಲ್ಲಿನ ಸಂಸ್ಕೃತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಂತ ರೀತಿನೇ ಬೇರೆ ಇತ್ತು. ಒಂದು ಸರ್ಟನ್ ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಈ ದೇಶದಲ್ಲಿ ಇತ್ತು, ಯುದ್ಧ ಮಾಡೋದು ಹೇಗೆ ಅಂತ. ಆದ್ರೆ ಹೊರಗಡೆಯಿಂದ ಬಂದಂತಹ ವ್ಯಕ್ತಿಗಳಿಗೆ ಯಾವ ಕೋಡ್ ಆಫ್ ಕಾಂಡಕ್ಟ್ ಇರಲೇ ಇರಲಿಲ್ಲ. ಬ್ರೂಟ್ ಫೋರ್ಸ್ ಒಂದೇ ಅವ್ರಿಗೆ ಗೊತ್ತಿದ್ದಿತ್ತು. ಈ ಒಂದು ಸಂಸ್ಕೃತಿ ಮತ್ತು ಒಂದು ವಿಕೃತಿ ಎರಡೂ ಕೂಡ ಒಟ್ಟಿಗೆ ಬಂದು ಹೊಡೆದಾಟ ಆದಾಗ ವಿಕೃತಿಯ ಕಲ್ಪನೆಯೇ ಗೊತ್ತಿಲ್ಲದಲೇ ಇದ್ದಂತ, ಧರ್ಮದ ವಿಚಾರದಲ್ಲೇ ಯುದ್ಧವನ್ನೂ ಧರ್ಮಯುತದಲ್ಲಿ ಮಾಡಬೇಕು ಅಂತಿದ್ದಂತಹ ಹಿಂದೂ ಆ ಯುದ್ಧಗಳಲ್ಲಿ ಸೋತ. ಅಂಡ್ ಫ್ರಮ್ ದೆನ್ ಟು ನೌ ವಿ ಹ್ಯಾವ್ ಪೇಡ್ ದ ಪ್ರೈಸ್ ಫಾರ್ ಬೀಯಿಂಗ್ ಇಗ್ನೋರೆಂಟ್ or not examining the fundamental tenets of these two faiths. ಇವತ್ತು ಕೂಡ ನೀವು ಹೋಗಿ ಕಾಲೇಜ್ನಲ್ಲಿ ಇರುವಂತಹ ಯುವಕರನ್ನ, ಸಾಮಾನ್ಯ ಹಿಂದೂ ನೀವು ಹೋಗಿ ಕೇಳಿ, ಇಸ್ಲಾಂಗೂ ಕ್ರಿಶ್ಚಿಯಾನಿಟಿಗೂ ಹಿಂದೂಯಿಸಂಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಅತ್ಯಂತ ಹಿಂದೂ ಸಹಜವಾದ ಹಿಂದೂ ಹೇಳ್ತಾನೆ ಎಲ್ಲ ದೇವರು ಒಂದೇ ಅಲ್ಲಪ್ಪ, ಈ ದೇವರು ಒಂದೇ, ಆ ದೇವರು ಒಂದೇ. ಹಿಂದುವಿನ ಕಣ್ಣಲ್ಲಿ ಎಲ್ಲ ದೇವರುಗಳು ಒಂದೇ. ಆದ್ರೆ ಅವರ ಕಣ್ಣಲ್ಲಿ ನಿಮ್ಮ ಯಾವ ಧರ್ಮದಿಕ್ಕೂ, ನಿಮ್ಮ ಯಾವ ಗುರುಗಳಿಗೂ, ನಿಮ್ಮ ಯಾವ ದೇವತೆಗಳಿಗೂ ಲೆಜಿಟಿಮೆಸಿನೇ ಇಲ್ಲ. ಇದನ್ನ ನಾನು ಇಷ್ಟೊತ್ತು ಯಾಕೆ ರಿಪೀಟ್ ಮಾಡಿದೆ ಅಂತಂದ್ರೆ, ದಿಸ್ ಇಸ್ ಸಚ್ ಅ ಬಿಗ್ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಅವರ್ ಫೇತ್, ಅವರ್ ಬಿಲೀಫ್ ಸಿಸ್ಟಮ್, ಅವರ್ ಮೆಂಟಲ್ ಮೇಕಪ್, ಅವರ್ ಫ್ರೇಮ್ ವರ್ಕ್, ಅಂಡ್ ನಾವು ಯಾರನ್ನು ವಿರೋಧಿಸ್ತಾ ಇದ್ದೀವಿ ಅವರದ್ದು. ನಿಮಗೆ 2 ಉದಾಹರಣೆ ಕೊಡ್ತೀನಿ, ನೀವು ಯೋಚನೆ ಮಾಡಿ, ನಿಮ್ಮ ಅನುಭವಕ್ಕೂ ಬಂದಿರುತ್ತೆ.
ಬಹುಶಃ ನಮ್ಮಲ್ಲಿರುವಂಥ ಈ ಸಭಾಂಗಣದಲ್ಲಿರುವಂಥ ಬಹಳಷ್ಟು ಜನರಲ್ಲಿ ನನ್ನನ್ನು ಸೇರಿ ಶಿರಡಿ ಸಾಯಿಬಾಬನ ಭಕ್ತರು ನಾವು ತುಂಬ ಜನ ಇಲ್ಲಿದ್ದೀವಿ. ಶಿರಡಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತಿರೋರು ನಾವು ಸಾಕಷ್ಟು ಜನ ಇಲ್ಲಿದ್ದೀವಿ ತಾನೆ. ನೀವು ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಶಿರಡಿ ಸಾಯಿಬಾಬನ, ನೀವು ಶಿರಡಿಗೆ ಹೋದ್ರೆ ನಿಮಗೆ ಅವನ ಇತಿಹಾಸ ನೋಡಿದ್ರೆ ಗೊತ್ತಾಗತ್ತೆ. ಶಿರಡಿ ಸಾಯಿಬಾಬಾ ಮೂಲತಃ ಒಬ್ಬ ಮುಸ್ಲಿಂ ಫಕೀರ. ಶಿರಡಿ ಸಾಯಿಬಾಬನ ಮಂದಿರಕ್ಕೆ ಹೋದ್ರೆ ಇವತ್ತು ಇಡೀ ದೇಶದಾದ್ಯಂತ ಮೂಲೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇರುವಂತಹ ಪೂಜೆಗಳು ನಡೆಯುವಂತಹ ದೊಡ್ಡದಾಗಿರುವಂತಹ ಭವ್ಯ ಸಾಯಿಬಾಬಾ ಮಂದಿರಗಳಿವೆ. ಮುಸಲ್ಮಾನರು ನೀವು ನೋಡ್ತೀರಾ ಸಾಯಿಬಾಬಾ ಮಂದಿರದಲ್ಲಿ? ಮುಸ್ಲಿಂ ಫಕೀರನ ಗೌರವಯುತವಾಗಿ ಅವರ ದೈವತ್ವವನ್ನು ಆಚರಿಸಲಿಕ್ಕಿರುವಂತಹ ದೇವಸ್ಥಾನದಲ್ಲಿ ಹಿಂದೂಗಳು ನಮಗೆ ಕಾಣಿಸ್ತಾರೆ. ಹಿಂದೂಗಳ ಅಭಿಷೇಕ ಮಾಡ್ತಾರೆ, ಹಿಂದೂಗಳು ರುದ್ರಾಭಿಷೇಕ ಮಾಡ್ತಾರೆ, ಹಿಂದೂಗಳು ಎಲ್ಲಾ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಆದರೆ ಮುಸ್ಲಿಮರು ನಿಮಗೆ ಶಿರಡಿ ಸಾಯಿಬಾಬನ ದೇವಸ್ಥಾನದಲ್ಲಿ ಸಿಗೋದಿಲ್ಲ. ಕಾರಣ ಯಾಕೆ? ದೇರ್ ಇಸ್ ಓನ್ಲಿ ಒನ್ ಟ್ರೂ ಗಾಡ್. ಆ ಟ್ರೂ ಗಾಡ್ ಅನ್ನ ಬಿಟ್ರೆ ಇನ್ಯಾವ ದೇವರು ಕೂಡ ಲೆಜಿಟಿಮೇಟ್ ಗಾಡ್ ಅಲ್ಲ. ಆ ಕಾರಣಕ್ಕೋಸ್ಕರ ಮುಸಲ್ಮಾನರು ಯಾವ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗೋದಿಲ್ಲ. ಹಿಂದೂ ಯಾಕೆ ಮುಸಲ್ಮಾನನಾಗಿ ಹುಟ್ಟಿರುವಂತಹ ಶಿರಡಿ ಸಾಯಿಬಾಬನಿಗೂ ಕೂಡ ಅವನಲ್ಲಿ ಕೃಷ್ಣನನ್ನ, ಅವನಲ್ಲಿ ಸಾಯಿ ತೇಜವನ್ನ, ಅವನಲ್ಲಿ ಸಾಯಿ ಕೃಷ್ಣನನ್ನ, ಅವನಲ್ಲಿ ಸಾಯಿ ದೀಪಕನನ್ನ, ಅವನಲ್ಲಿ ಇನ್ನೊಬ್ಬರನ್ನ ಯಾಕೆ ನೋಡ್ತಾ ಬರ್ತಾನೆ ಅಂತಂದ್ರೆ ಎಲ್ಲದರಲ್ಲೂ ದೈವತ್ವವನ್ನ ಕಾಣುವಂಥದ್ದು ಹಿಂದೂವಿನ ಫಂಡಮೆಂಟಲ್ ಡಿಫರೆನ್ಸ್. ಯಾರ್ಯಾರು ಈ ಒಂದು ಫಿಲಾಸಫಿಗೆ, ಯಾವ ಮುಸಲ್ಮಾನರು ಯಾವ ಕ್ರಿಶ್ಚಿಯನ್ರು ಇದನ್ನ ನಂಬೋದಿಲ್ವೋ, ಆ ಮತಗಳಲ್ಲಿ ಇರುವಂತಹ ಸೋಷಿಯಲ್ ಸ್ಟ್ರಕ್ಚರ್ಗಳು ಏನಿದ್ದಾವೆ, ದೇ ಥ್ರೋ ದೆಮ್ ಔಟ್ ಆಫ್ ದಟ್ ಸಿಸ್ಟಮ್. ಯಾಕೆಂದ್ರೆ ಈ ಮತಗಳು ಅಟ್ ದೇರ್ ಫಂಡಮೆಂಟಲ್ ಟೆನೆಟ್ ಏನು ಅಂತಂದ್ರೆ ಅವು ಕೇವಲ ಧಾರ್ಮಿಕ ಅಥವಾ ಕೇವಲ ಆಧ್ಯಾತ್ಮಿಕವಾಗಿರುವಂತಹ ಚಿಂತನೆಗಳಲ್ಲ. ದೇ ಆರ್ ಪೊಲಿಟಿಕಲ್ ಐಡಿಯಾಲಜೀಸ್. ನಾನು ಮತ್ತೊಮ್ಮೆ ಬಹಳ ಧೈರ್ಯದಿಂದ ಮತ್ತು ಸ್ಪಷ್ಟತೆಯಿಂದ ತಿಳಿಸ್ತಾ ಇದ್ದೀನಿ, ಈ ಎರಡೂ ಮತಗಳು ಪ್ರತಿಯೊಬ್ಬ ಹಿಂದೂ ಕೂಡ ಕಣ್ಣು ಬಿಟ್ಟು ಕಿವಿಯನ್ನ ನಿಮಿರಿಸಿ ಕೇಳಬೇಕಾಗಿರುವಂಥದ್ದು, ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಕ್ರಿಶ್ಚಿಯಾನಿಟಿ ಆಗಲಿ ಇಸ್ಲಾಂ ಆಗಲಿ, ದೇ ಆರ್ ನಾಟ್ ಮಿಯರ್ ರಿಲಿಜನ್ಸ್, ದೇ ಆರ್ ಪೊಲಿಟಿಕಲ್ ಇಂಪೀರಿಯಲ್ ಐಡಿಯಾಲಜೀಸ್. ಇದನ್ನ ಹಿಂದೂ ಅರ್ಥ ಮಾಡ್ಕೊಳ್ಬೇಕು. ಈ ಪೊಲಿಟಿಕಲ್ ಐಡಿಯಾಲಜಿ ಅಂತಂದ್ರೆ ಏನು? ಕುರಾನ್ನಲ್ಲಿ ಪ್ರಪಂಚವನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಎಲ್ಲಿ ಮುಸ್ಲಿಂ ಅಧಿಕಾರ ಆಡಳಿತ ಇದೆಯೋ ಅದನ್ನ ದಾರುಲ್ ಇಸ್ಲಾಂ ಅಂತ ಡಿವೈಡ್ ಮಾಡಿದ್ದಾರೆ. ಯಾವ ಭೂಭಾಗ ಮುಸ್ಲಿಂ ಆಡಳಿತ ಇಲ್ವೋ ಆ ಭಾಗವನ್ನ ದಾರುಲ್ ಹರ್ಬ್ ಅಂತ ಡಿವೈಡ್ ಮಾಡಿದ್ದಾರೆ. ಕುರಾನ್ ಹೇಳತ್ತೆ ಪ್ರತಿಯೊಬ್ಬ ಮುಸಲ್ಮಾನನಿಗೂ ನಿನ್ನ ಜೀವನದ ಪರಮ ಉದ್ದೇಶ ಏನು ಅಂತಂದ್ರೆ ದಾರುಲ್ ಹರ್ಬಲ್ ಇರುವಂತ, ಅಂದ್ರೆ ಇಸ್ಲಾಂ ಆಡಳಿತ ಇಲ್ಲದ ಪ್ರದೇಶವನ್ನ ಇಸ್ಲಾಂ ಆಡಳಿತದ ಪ್ರದೇಶವನ್ನಾಗಿ ಸ್ಥಾಪನೆ ಮಾಡಬೇಕಾಗಿರುವಂಥದ್ದೇ ನಿನ್ನ ಜೀವನದ ಪರಮ ಉದ್ದೇಶ ಅಂತ ಕುರಾನ್ ಪ್ರತಿಯೊಬ್ಬ ಮುಸ್ಲಿಮಿಗೆ ಹೇಳುತ್ತೆ. ಇದೇ ರೀತಿಯ ಕಲ್ಪನೆ ಕ್ರಿಶ್ಚಿಯಾನಿಟಿಯಲ್ಲೂ ಕಿಂಗ್ಡಮ್ ಆಫ್ ಕ್ರೈಸ್ಟ್ ಇದೇ ರೀತಿಯ ಕಲ್ಪನೆಗಳಲ್ಲಿವೆ. ಆದ್ರೆ ಹಿಂದೂಗೆ ತನ್ನ ಆಧ್ಯಾತ್ಮಿಕತೆಗೆ, ತನ್ನ ಧರ್ಮದ ಒಂದು ಜೀವನದ ಶೈಲಿಗೂ, ಒಂದು ಪೊಲಿಟಿಕಲ್ ಐಡೆಂಟಿಟಿಗೂ ಅಥವಾ ಅದಕ್ಕೊಂದು ಪೊಲಿಟಿಕಲ್ ಡೈಮೆನ್ಷನ್ನಿಗೂ ಹಿಂದೂ ಧರ್ಮದಲ್ಲಿ ಎಂದೂ ಕೂಡ ಜಾಗವೇ ಇರಲಿಲ್ಲ. ಕೃಷ್ಣನನ್ನ ಪೂಜೆ ಮಾಡಿದಾಗ ದೇವಸ್ಥಾನದಲ್ಲಿ ನಾವು ಆರತಿಗಳನ್ನ, ಭಜನೆಗಳನ್ನ, ತನ್ಮೂಲಕ ಆಧ್ಯಾತ್ಮ ಸಿದ್ಧಾಂತವನ್ನ, ಆಧ್ಯಾತ್ಮದ ಪಥದಲ್ಲಿ ಹೋದಾಗ ಈ ರಾಜಕೀಯ ಆಂಗಲ್ಲು ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯಲ್ಲಿ ಎಂದೂ ಕೂಡ ಬಂದಿರಲಿಲ್ಲ. ಈ ಒಂದು ಕಾರಣದಿಂದ ಈ ದೇಶದಲ್ಲಿ ಏನಾಯಿತು, ಯಾವಾಗ ಈ ರೀತಿ ಪೊಲಿಟಿಕಲ್ ಡೈಮೆನ್ಷನ್ ಇರುವಂಥ ಈ ಮತಗಳು ಪೊಲಿಟಿಕಲ್ ಡೈಮೆನ್ಷನ್ ಇಲ್ಲದ ಕೇವಲ ಆಧ್ಯಾತ್ಮ ಚಿಂತನೆಯ ಹಿಂದೂ ಸಂಸ್ಕೃತಿಯ ಜೊತೆಗೆ ಕ್ಲಾಶ್ ಆಯಿತೋ ಆಗ ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನುವಂಥದ್ದಕ್ಕೆ ಹಿಂದೂ ಮತ್ತು ಸನಾತನಿ ತೆಗೆದುಕೊಂಡು ಬಂದಂತಹ ಒಂದು ಪ್ರತ್ಯುತ್ತರ
ಪ್ರತ್ಯುತ್ತರ ಏನಿದೆ, ಆ ಪ್ರತ್ಯುತ್ತರವೇ ಹಿಂದುತ್ವ. ಹಿಂದುತ್ವ ಅಂದ್ರೆ ಏನು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಹಿಂದುತ್ವ ಏನು ಅಂತಂದ್ರೆ ಹಿಂದೂ ಸಂಸ್ಕೃತಿಯ ವಿರುದ್ಧವಾಗಿ, ಹಿಂದೂ ಪರಂಪರೆಯ ವಿರುದ್ಧವಾಗಿ, ಹಿಂದೂ ಸಮಾಜದ ವಿರುದ್ಧವಾಗಿ ಈ ದೇಶದ ಹೊರಭಾಗದಿಂದ ಈ ದೇಶದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಂತಹ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಂತಹ ರಾಜಕೀಯ ಪ್ರೇರಿತ ಸಿದ್ಧಾಂತಗಳಿಗೆ ಉತ್ತರವನ್ನು ಕೊಟ್ಟು ತನ್ನನ್ನ ತಾನು ರಕ್ಷಿಸಿಕೊಳ್ಳಿಕ್ಕೆ ಇನ್ ಸೆಲ್ಫ್ ಡಿಫೆನ್ಸ್ ಹಿಂದೂ ತೆಗೆದುಕೊಂಡು ಬಂದಂತಹ ರಾಜಕೀಯ ಒಂದು ಉತ್ತರ ಏನಿದೆ, ಪ್ರತ್ಯುತ್ತರ ಏನಿದೆ, ದ್ಯಾಟ್ ಈಸ್ ಹಿಂದುತ್ವ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಅಂತಂದ್ರೆ, ಈ ಎರಡೂ ಮತಗಳ ಪೊಲಿಟಿಕಲ್ ಡೈಮೆನ್ಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಈ ಎರಡೂ ಮತಗಳ ಪೊಲಿಟಿಕಲ್ ಡೈಮೆನ್ಷನ್ನ ಪ್ರತ್ಯುತ್ತರಕ್ಕೆ ಅನಿವಾರ್ಯತೆ ಇರುವ ಹಿಂದುತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಹಿಂದೂ ವಿಲ್ ಬಿ ಲಾಸ್ಟ್, ಹಿಂದೂ ವಿಲ್ ಬಿ ಲೆಫ್ಟ್ ಕ್ಲೂಲೆಸ್. ಯಾಕೆಂದ್ರೆ ಹಿಂದೂಗೆ ಇದನ್ನು ಹೆಂಗ್ ಡೀಲ್ ಮಾಡಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ನಿಮಗೆ ಉದಾಹರಣೆ ಕೊಡ್ತೀನಿ, ಏನಿದು ಪೊಲಿಟಿಕಲ್ ಡೈಮೆನ್ಷನ್ ಮತ್ತೆ ಕಂಟ್ರೋಲ್ ಆಫ್ ಸ್ಟೇಟ್ ಪವರ್ ಅಂದ್ರೆ ಏನು ಅಂತ. ಈ ಎರಡೂ ಮತಗಳು ಭಾರತದ ಮೇಲೆ ದಾಳಿ ಮಾಡಿದ್ವಲ್ಲ, ಅವು ತಮ್ಮ ಮತಗಳಲ್ಲಿ ಅಥವಾ ತಮ್ಮ ಧರ್ಮ ಚಿಂತನೆಗಳಲ್ಲಿ, ಆಧ್ಯಾತ್ಮ ಚಿಂತನೆಯಲ್ಲಿ ಏನೋ ಬಹಳ ಇದೆ. ಆ ಶಕ್ತಿಯ ಆಧಾರದ ಮೇಲೆ ಜನರನ್ನ ನಮ್ಮ ಕಡೆಗೆ ಸೆಳೆದುಕೊಳ್ಬೇಕು ಅಂತ ಹೇಳಿ ಬಂದಂತಹ ಚಿಂತನೆಗಳೇ ಅಲ್ಲ. ಆ ರೀತಿಯ ಚಿಂತನೆಗಳಾಗಿದ್ದಿದ್ರೆ, ಅವು ಈ ದೇಶದೊಳಗಡೆ ಎಂಟ್ರಿ ಕೊಡಬೇಕಾಗಿದ್ದಿದ್ರೆ ಕೇವಲ ಧರ್ಮಗುರುಗಳು, ಸನ್ಯಾಸಿಗಳು, ಭಿಕ್ಷುಕರು ಇವರ ಮಾಧ್ಯಮದಲ್ಲಿ ಅವರು ಈ ದೇಶದ ಒಳಗಡೆ ಬರಬೇಕಿತ್ತು. ಆದ್ರೆ ಅವ್ರು ಬಂದಿದ್ದು ಯಾವ ರೀತಿ? ಇಸ್ಲಾಮಿ ದೇಶದ ಒಳಗಡೆ ಬಂದಿದ್ದು ಹೇಗೆ? ಇಸ್ಲಾಮಿನ ಧರ್ಮಗುರುಗಳು, ಸಂತರು, ಸ್ವಾಮೀಜಿಗಳು, ಭಿಕ್ಷುಕರುಗಳನ್ನ ಈ ದೇಶದಲ್ಲಿ ಕಳಿಸಿ ಈ ಒಂದು ಸಿದ್ಧಾಂತವನ್ನು ತೋರಿಸಿದ್ದಲ್ಲ. ಅವರು ಒಳಗಡೆ ಬಂದಿದ್ದೇನೆ ಮೊಹಮ್ಮದ್ ಬಿನ್ ಖಾಸಿಂನ ಒಂದು ಸ್ವೋರ್ಡ್ನ ಜೊತೆಗೆ, ಅವನ ಖಡ್ಗದ ಜೊತೆಗೆ. ನಾನು 2 ವರ್ಷಗಳ ಹಿಂದೆ ಚೀನಾ ದೇಶಕ್ಕೆ ಹೋಗಿದ್ದೆ. ಚೀನಾ ದೇಶದಲ್ಲಿ ಡುಂಗ್ಯಾಂಗ್ ಇಂದ ಪ್ರಾರಂಭ ಆಗಿ ಕ್ಷಿಯಾನ್ ಅನ್ನುವಂಥ ಊರಿನ ಸಂಪೂರ್ಣ ಒಂದು 12 ದಿನಗಳ ಪ್ರವಾಸ ಮಾಡಿದ ಮೇಲೆ ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಒಂದೊಂದು ದೊಡ್ಡ ಮೊನಾಸ್ಟ್ರಿ, ದೇವಸ್ಥಾನಗಳು ಸಿಗ್ತಾ ಹೋಗ್ತವೆ. ಯಾರಿದನ್ನು ಸ್ಥಾಪನೆ ಮಾಡಿದ್ದು ಅಂತ ಕೇಳಿದ್ರೆ, ಒಂದೇ ಒಂದು ವಿಥೌಟ್ ಅನ್ ಎಕ್ಸೆಪ್ಷನ್ ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಬೌದ್ಧ ಮೊನಾಸ್ಟ್ರಿಯ ಸ್ಥಾಪಕ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲಿರುವಂತಹ ಚೈನೀಸ್ ಗೈಡ್ ಹೇಳ್ತಾನೆ, ಭಾರತದಿಂದ ಬಂದಂತಹ ಭಿಕ್ಷುಕ, ಭಾರತದಿಂದ ಬಂದಂತಹ ಬೌದ್ಧ ಭಿಕ್ಕು, ಭಾರತದಿಂದ ಬಂದಂತಹ ಸನ್ಯಾಸಿ, ಭಾರತದಿಂದ ಬಂದಿದ್ದನ್ನು ಮಾಡಿಕೊಟ್ರು ಅಂತ. ಹಿಂದೂ ಧರ್ಮ ಬೇರೆ ಬೇರೆ ಕಡೆ ಪ್ರಚಾರಗೊಂಡಾಗ ನಾವು ಕಳಿಸಿದ್ ಯಾರನ್ನ ಅಂತಂದ್ರೆ ನಮ್ಮ ಸ್ವಾಮೀಜಿಗಳನ್ನ, ಸನ್ಯಾಸಿಗಳನ್ನ. ನಾವು ಕಳಿಸಿದ್ದು ಯೋಧರನ್ನಲ್ಲ. ದಿಸ್ ಇಸ್ ದ ಫಂಡಮೆಂಟಲ್ ಪೊಲಿಟಿಕಲ್ ಡಿಫರೆನ್ಸ್. ಅದೇ ರೀತಿ ಕ್ರಿಶ್ಚಿಯಾನಿಟಿ ಪ್ರಪಂಚದಾದ್ಯಂತ ಹರಡಿದಾಗ್ಲೂ ಕೂಡ ರೋಮನ್ ಸಾಮ್ರಾಜ್ಯದ ಯೋಧರುಗಳು ಹೋಗಿದ್ದು. ಇಮ್ಯಾಜಿನ್ ಮಾಡಿ, ಧರ್ಮ ಪ್ರಚಾರವನ್ನ ಸ್ವಾಮೀಜಿಗಳು ಮಾಡೋದು ಬಿಟ್ಟು ಯೋಧರು ಬಂದ್ರು ಮಾಡಿದ್ರು ಅಂತಂದ್ರೆ ಅದು ಧರ್ಮನೋ ಅಥವಾ ಪೊಲಿಟಿಕಲ್ ಸಿದ್ಧಾಂತನೋ? ಈ ಫಂಡಮೆಂಟಲ್ ಡಿಫರೆನ್ಸ್ ಅನ್ನ ಭಾರತೀಯ ಸಂಸ್ಕೃತಿ, ನಾಗರಿಕತೆ ನಿರಂತರವಾಗಿ ನಾವು ನಾಪಿಸಬೇಕಾಗಿತ್ತು. ಕಾರಣಾಂತರಗಳಿಂದಾಗಲಿಲ್ಲ. ಇದ್ರ ಕಾರಣ ಏನಾಯ್ತು? ಯಾವಾಗ ಹಿಂದೂ ರಾಜ್ಯದಂಡದ ಆಡಳಿತವನ್ನ, ರಾಜದಂಡದ ಮೇಲಿನ ಅವನ ಶಕ್ತಿಯನ್ನು ಕಳೆದುಕೊಂಡೋ ಅವಾಗೆಲ್ಲ ಈ ಧರ್ಮದ ಮೇಲೆ, ಈ ಸಮಾಜದ ಮೇಲೆ ಅವ್ಯಾಹತವಾಗಿರುವಂತಹ ನಾವು ಕೇಳಿ ಇವತ್ತು ಅದನ್ನು ಓದಿದಾಗ ಇತಿಹಾಸ ಪುಸ್ತಕದಲ್ಲಿ ಕರಳು ಕಿತ್ತು ಹೊರಗಡೆ ಬರುವಂತಹ, ಕಣ್ಣೀರಿಡಬಹುದಾಗಿರುವಂತಹ ಘೋರವಾದಂತಹ ಒಂದು ಪರಿಸ್ಥಿತಿಗಳು ಹಿಂದೂಗುಂಟಾದವು. ಡೆಲ್ಲಿ ಸುಲ್ತಾನೇಟ್ನಿಂದ ಪ್ರಾರಂಭಗೊಂಡು ಕರ್ನಾಟಕದ ಟಿಪ್ಪು ಸುಲ್ತಾನನವರೆಗೆ ಯಾವಾಗ ಹಿಂದೂ
ಸರ್ಕಾರದ ರಾಜದಂಡದ ಮೇಲಿನ ತನ್ನ ಅಧಿಕಾರವನ್ನು ಕಳೆದುಕೊಂಡು ಈ ಪೊಲಿಟಿಕಲ್ ಕ್ರೀಡ್ಸ್ಗಳಿಗೆ, ಈ ಇಂಪೀರಿಯಲ್ ಐಡಿಯಾಲಜೀಸ್ಗಳಿಗೆ ತನ್ನ ಶಕ್ತಿಯನ್ನು ಕಳೆದುಕೊಂಡು ಆಗೆಲ್ಲ ಹಿಂದೂ ಮತಾಂತರಗೊಂಡ, ಆಗೆಲ್ಲ ಹಿಂದೂ ತನ್ನ ದೇವಸ್ಥಾನಗಳನ್ನು ಒಡೆದುಕೊಂಡ, ಆಗೆಲ್ಲ ಕೂಡ ಹಿಂದೂ ಲಕ್ಷಾಂತರ ತನ್ನ ಹಿಂದೂ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನು ಕಳೆದುಕೊಂಡ, ಲಕ್ಷಾಂತರ ಗೋವಧೆ ಆಗಿದ್ದು ಹಿಂದೂ ಯಾವತ್ತು ಅಧಿಕಾರ ಕಳೆದುಕೊಂಡು ಈ ಒಂದು ಪೊಲಿಟಿಕಲ್ ಐಡಿಯಾಲಜೀಸ್ಗಳಿಗೆ ಅವತ್ತು ಹಿಂದೂ ಇದನ್ನೆಲ್ಲ ಕಳೆದುಕೊಂಡ. ಆದ್ರೆ ಎಲ್ಲಾ ಈ ಪೊಲಿಟಿಕಲ್ ಐಡಿಯಾಲಜೀಸ್ಗಳಿಗೆ ನಮಗೆ ಹೆಮ್ಮೆ ಇರುವಂತ ಸಂಗತಿ ಏನು ಅಂತಂದ್ರೆ, ಯಾವಾಗ ಈ ಪೊಲಿಟಿಕಲ್ ಐಡಿಯಾಲಜೀಸ್ಗಳು, ಈ ಕ್ರೀಡ್ಗಳು ಭಾರತದ ಮೇಲೆ ದಾಳಿ ಮಾಡಿದ್ವೋ, ನಿರಂತರವಾಗಿ ಈ ದೇಶದ ಹಿಂದೂ ಯುವಕ, ಹಿಂದೂ ಯುವತಿ ನಿರಂತರವಾಗಿ ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಬಂದ, ನಿರಂತರವಾಗಿ ದೇವಸ್ಥಾನಗಳನ್ನು ಉಳಿಸ್ದ, ನಿರಂತರವಾಗಿ ಮತಾಂತರ ವಿರುದ್ಧ ಹೋರಾಟ ಮಾಡಿದ ಆ ಪರಂಪರೆ ಮಹಾರಾಜ ಧೈರ್ಯದಿಂದ ಪ್ರಾರಂಭ ಆಗಿ ಇವತ್ತು ನಿನ್ನೆ ಮೊನ್ನೆ ನಮ್ಮ ಶಾಸಕರುಗಳು ಯಾವ ಒಂದು ಮತಾಂತರ ವಿರೋಧ ಕಾಯ್ದೆಯನ್ನು ಜಾರಿ ಮಾಡಿದ್ರು ಅವತ್ತಿನವರೆಗೆ ನಿರಂತರವಾಗಿ ಪ್ರತ್ಯುತ್ತರ ಕೊಡ್ತಾ ಬಂದಿರುವಂಥದ್ದು ಜಾರಿಯಲ್ಲಿದೆ. ಆದ್ರೆ ಹಿಂದೂಗೆ ಈ ಪ್ರತ್ಯುತ್ತರ ಕೊಡೋದೇ ತಪ್ಪು. ಈ ರೀತಿ ನೀನು ಪ್ರತ್ಯುತ್ತರ ಕೊಡ್ಲೇಬಾರದು. ಯಾಕೆಂದ್ರೆ ನಿನ್ ಧರ್ಮ ಇರದೇ ಶಾಂತಿ ಸಮೃದ್ಧತೆ, ನಿನಗೆ ಬರೀ ಶಾಂತಿ ಪಾಠ ಹೇಳ್ಕೊಟ್ಟೆ ನಿನ್ ಧರ್ಮ. ಈ ರೀತಿ ಪ್ರತ್ಯುತ್ತರವನ್ನು ಕೊಡುವಂಥ, ಇದು ಪ್ರತ್ಯುತ್ತರ ಅಂದ್ರೆ ಇಟ್ ಇಸ್ ನಾಟ್ ಅಗ್ರೆಷನ್, ಇಟ್ ಇಸ್ ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸು ಮಾಡ್ಕೊಳ್ಬಾರ್ದು ಅನ್ನುವಂಥ ಮಟ್ಟದಲ್ಲಿ ಕ್ಲೈಬ್ಯತೆಯನ್ನ, ನಪುಂಸಕತೆಯನ್ನ ಈ ಹಿಂದೂ ಸಮಾಜದಲ್ಲಿ ತೆಗೆದುಕೊಂಡು ಬಂದಿದ್ದು ಕ್ರಿಶ್ಚಿಯಾನಿಟಿಯ ರೆಸಿಡ್ಯೂ ಆಗಿ ಈ ಸಮಾಜದಲ್ಲಿ ಉಳ್ಕೊಂಡಿರುವಂತಹ ಕಮ್ಯುನಿಸಂ, ಮೆಕಾಲೇಯಿಸಂ ಮತ್ತು ಈ ಕೊಲೋನಿಯಲಿಸಂ. ಇದು ಈ ಎರಡನೇ ನಮ್ಮ ಮೆಲೈಸ್ ಏನಿದೆ ಸಮಾಜದ್ದು ಇದು. ನಿಮಗೆ ಆಶ್ಚರ್ಯ ಆಗ್ಬೋದು, ಕನ್ಫ್ಯೂಷನ್ ಹಿಂದೂಗ್ ಮಾತ್ರ ಕನ್ಫ್ಯೂಷನ್ ಇರೋದು ಎಲ್ಲ ವಿಚಾರದಲ್ಲಿ. ಮುಸಲ್ಮಾನನಿಗೆ ಈ ವಿಚಾರದಲ್ಲಿ ಕನ್ಫ್ಯೂಷನ್ನೇ ಇಲ್ಲ. ಹಿ ಇಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಅವನಿಗೆ ಏನ್ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ಪ್ರತಿ ಶುಕ್ರವಾರ ಅವನಿಗೆ ಹೇಳ್ತಾರೆ, ಮೈಕ್ ಹಾಕೊಂಡು ಹೇಳ್ತಾರೆ ಹಿಂಗ್ ಮಾಡಬೇಕು ನೀನು ಅಂತ. ಕ್ರಿಶ್ಚಿಯನ್ಗೆ ಕನ್ಫ್ಯೂಷನ್ನೇ ಇಲ್ಲ ಈ ವಿಚಾರದಲ್ಲಿ. ಯಾಕೆಂದ್ರೆ ಪ್ರತಿ ಭಾನುವಾರ ಅವನಿಗೆ ಹೇಳ್ಕೊಡ್ತಾರೆ ಇದನ್ನ ಮಾಡಬೇಕು ನೀನು ಅಂತ. ಏನೂ ಗೊತ್ತಿಲ್ಲದೆ ಬಹಳ ಕನ್ಫ್ಯೂಷನ್ ನಲ್ಲಿರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಹಿಂದೂ ಮಾತ್ರ. ತಿರ್ಗಾ ನಿಮ್ಮ ಅನುಭವದಲ್ಲಿ ಕೇಳ್ಕೊಳ್ಳಿ. ಕರ್ನಾಟಕದಲ್ಲಿ ಕಳೆದ 4-5 ವರ್ಷಗಳಲ್ಲಿ ಈ ಟಿಪ್ಪು ಜಯಂತಿಯ ಬಗ್ಗೆ ಬಹಳ ದೊಡ್ಡ ಹೋರಾಟ ನಡೆಯುತ್ತೆ. ಟಿಪ್ಪು ಜಯಂತಿ ಮಾಡಬೇಕು ಅನ್ನುವಂಥ ಹೋರಾಟ ಎಂದಾದ್ರೂ ಕೂಡ ನೀವು ನೋಡಿದ್ದೀರಾ? ದೇಶದಾದ್ಯಂತ ಮುಸ್ಲಿಂ ಯುವಕರ ಸಂಘಟನೆಗಳು ರಸ್ತೆ ಮೇಲೆ ಮುಂದೆ ಬಂದು ಬೀದಿಯಲ್ಲಿ ಬ್ಯಾನರ್ ಅನ್ನು ಹಾಕಿ ಅಬ್ದುಲ್ ಕಲಾಂರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಎಲ್ಲಾದ್ರೂ ನೋಡಿದ್ದೀರಾ ನೀವು? ಯಾವತ್ತಾದ್ರೂ ಕೂಡ ಮುಸ್ಲಿಂ ಆರ್ಗನೈಸೇಷನ್ಸು ಸರ್ಕಾರದ ಹತ್ರ, ಮುಖ್ಯಮಂತ್ರಿ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ಪತ್ರ ಬರೆದು ಅಬ್ದುಲ್ ಕಲಾಂರ ಜಯಂತಿಯನ್ನು ಸರ್ಕಾರ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು, ಮುಸ್ಲಿಂ ಮೊಹಲ್ಲಾಗಳಲ್ಲಿ ಅಬ್ದುಲ್ ಕಲಾಂರ ಜಯಂತಿಯನ್ನ ಮಾಡಬೇಕು, ಸಂತ ಶಿಶುನಾಳ ಶರೀಫರ ಜನ್ಮ ಜಯಂತಿಯನ್ನ ಮಾಡಬೇಕು ಎಂದಾದ್ರೂ ಕೇಳಿದಾರ ಇವರು? ಅವ್ರು ಯಾಕೆ ಕೇಳಲಿಲ್ಲ? ಅಗೇನ್ ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್, ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್. ಅವ್ರು ಯಾಕೆ ಕೇಳಲಿಲ್ಲ ಅಂತಂದ್ರೆ, ಒಬ್ಬ ಟ್ರೂ ಮುಸಲ್ಮಾನನ ಕಣ್ಣಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೂ ಮುಸಲ್ಮಾನನೇ ಅಲ್ಲ. ಯಾಕೆ ಅಂತಂದ್ರೆ ಅಬ್ದುಲ್ ಕಲಾಂ ಇಲ್ಲಿ ಸ್ವಾಮೀಜಿಗಳ ಹತ್ರ ಬರೋರು, ಸ್ವಾಮೀಜಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡೋರು, ಭಗವದ್ಗೀತೆಯನ್ನು ಓದೋರು, ವಿಶ್ವ ಸತ್ಯಕ್ಕೆ, ವಿಶ್ವ ಒಂದು ಹಾರ್ಮನಿಗೆ, ಗ್ಲೋಬಲ್ ಹಾರ್ಮನಿಗೆ, ವಿಶ್ವ ಶಾಂತಿಗೆ ಯಾವುದಾದ್ರೂ ಒಂದು ಪುಸ್ತಕ, ಯಾವುದಾದ್ರೂ ಒಂದು ತತ್ವ ಸಿದ್ಧಾಂತ ಬೆಳಕು ಕೊಡಬಹುದು ಅಂತಂದ್ರೆ ಅದು ಭಗವದ್ಗೀತೆ ಅಂತ ಅಬ್ದುಲ್ ಕಲಾಂ ಹೇಳೋರು. ಆ ಕಾರಣಕ್ಕೋಸ್ಕರ ಅಬ್ದುಲ್ ಕಲಾಂರು ವೀಣೆಯನ್ನ ನುಡಿಸ್ತಾ ರಂಗಪುರ ವಿಹಾರವನ್ನ ಅವರು ವೀಣೆಯಲ್ಲಿ ನುಡಿಸೋರು. ಶಾಸ್ತ್ರೀಯ ಸಂಗೀತವನ್ನು ಹಾಡಿದಾಗ ಇನ್ನೊಂದು ದೇವತೆಯ ಗುಣಗಾನ ಮಾಡೋರು. ಆ ಕಾರಣಕ್ಕೋಸ್ಕರ ಇನ್ ದ ಐಸ್ ಆಫ್ ಅ ಟ್ರೂ ಮುಸ್ಲಿಂ ಅಬ್ದುಲ್ ಕಲಾಂ ಹೀರೋ ಅಲ್ಲ. ಆ ಕಾರಣಕ್ಕೋಸ್ಕರ
ಕಾರಣಕ್ಕೋಸ್ಕರ ದೇಶದಲ್ಲಿ ಯಾವ ಮುಸಲ್ಮಾನರು ಕೂಡ, ಯಾವ ಮುಸ್ಲಿಂ ಆರ್ಗನೈಸೇಷನ್ಸ್ ಕೂಡ ವಿಜೃಂಭಣೆಯಿಂದ ಸ್ವಯಂ ಪ್ರೇರಿತರಾಗಿ ಅಬ್ದುಲ್ ಕಲಾಂರ, ಶಿಶುನಾಳ ಶರೀಫ್ರ ಇಂಥ ಮಹನೀಯರ ಜನ್ಮ ಜಯಂತಿ ಆಚರಿಸಿರೋದು ನೀವೆಲ್ಲೂ ಕೂಡ ನೋಡೋದಿಲ್ಲ. ಅವ್ರು ಕೇಳೋದು ಯಾರನ್ನ? ಟಿಪ್ಪು ಸುಲ್ತಾನ್ ಜಯಂತಿನ ಆಚರಿಸಿ ಅಂತ. ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಅಂತೀರಿ? ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದ. ಟಿಪ್ಪು ಸುಲ್ತಾನ್ ಬಲವಂತವಾಗಿ ಲಕ್ಷಾಂತರ ಜನನ ಮತಾಂತರಗೊಳಿಸ್ದ. ಅವರ ಪ್ರಕಾರ, ಅವರ ಮತದ ಪ್ರಕಾರ ದ್ಯಾಟ್ ಇಸ್ ದಿ ಐಡಿಯಲ್, ಹಾಗೆ ಇರಬೇಕು. ಆ ಕಾರಣಕ್ಕೆ ಅವನ್ ಹೀರೋ. ಈ ದೇಶದ ಮುಸಲ್ಮಾನರಿಗೆ ಹೀರೋ ಅಂತ ತೋರಿಸಿದ್ದು ಅಬ್ದುಲ್ ಕಲಾಂರಲ್ಲ, ಔರಂಗಜೇಬ್ರನ್ನ. ಇದನ್ನ ನಾವು ಅನುಭವದಲ್ಲಿ ನಾವು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸೋದಿಲ್ವಾ ನಿಜ ಅಂತ? ಅವರ ಬಿಹೇವಿಯರಲ್ ಪ್ಯಾಟರ್ನ್ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ವಾ ಯಾಕೆ ಅಂತ? ಆದರೆ ಹಿಂದೂಗೆ ಎಂದೂ ಕೂಡ ನೀನು ಇದನ್ನು ಪ್ರಶ್ನೆ ಮಾಡಬೇಡ, ಎಂದೂ ಕೂಡ ಇದನ್ನು ಕ್ರಿಟಿಕಲ್ ಎಕ್ಸಾಮಿನೇಷನ್ ಮಾಡಬೇಡ ಅಂತ ಹೇಳಿ ಹೇಳಿ ಮಾಡಿ ಈ ಸೆಕ್ಯುಲರ್ ಪಾರ್ಟಿಗಳು ಸೆಕ್ಯುಲರಿಸಂನ ಹೆಸರಿನಲ್ಲಿ ಇಸ್ಲಾಂನಾಗ್ಲಿ ಇಸ್ಲಾಮಿಸಂನಾಗ್ಲಿ ಎಂದೂ ಕೂಡ ಎಕ್ಸಾಮಿನೇಷನ್ಗೆ ಒಳಗಡಿಸದಲ್ಲೇ ಇದ್ದಿದ್ದು ಈ ದೇಶಕ್ಕೆ ಮಾಡಿರುವಂತಹ ಅತ್ಯಂತ ದೊಡ್ಡ ನಷ್ಟ ಈ ಸೆಕ್ಯುಲರ್ ಪಾರ್ಟಿಗಳು ಈ ದೇಶಕ್ಕೆ, ಹಿಂದೂಗಳಿಗೆ ಮಾಡಿರುವಂಥದ್ದು. ಬಟ್ ನೌ ಟೈಮ್ ಹ್ಯಾಸ್ ಕಮ್, ಮೈ ಡಿಯರ್ ಫ್ರೆಂಡ್ಸ್, ಟು ಚೇಂಜ್ ದಿಸ್. 2014 ಮುಂಚೆ ಈ ರೀತಿಯ ವಿಷಯದ ಬಗ್ಗೆ ಒಂದು ಮಠದಲ್ಲಿ ಭಾಷಣ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಸಾಧ್ಯ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ಭಾಷಣ ಮಾಡಿದ್ರೆ ನಾನು ಸೀದಾ ಇಲ್ಲಿಂದ ಪೊಲೀಸ್ನವರೇ ಕರ್ಕೊಂಡು ಹೋಗಿರ್ತಿದ್ರು. ಈ ರೀತಿಯ ಒಂದು ಸೆಕ್ಯುಲರ್ ರಾಜಕಾರಣ ಮತ್ತು ಸೆಕ್ಯುಲರ್ ವ್ಯವಸ್ಥೆ ಈ ದೇಶದಲ್ಲಿತ್ತು. ಇವತ್ತು ನಿರ್ಭಯದಿಂದ, ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ ನೂರಾರು ಜನ ಇಲ್ಲಿ ಬಂದು ಈ ರೀತಿಯ ಸತ್ಯ ಹೇಳುವಂತ ಭಾಷಣವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಇವತ್ತಾಗ್ತಾ ಇರುವಂತಹ ಹಿಂದೂ ಪುನರುತ್ಥಾನದ ಸಂಕೇತ ಇದು. ಸೊ ದ ಫಸ್ಟ್ ಆಸ್ಪೆಕ್ಟ್ ಏನು? ನಾನು 5 ಪಾಯಿಂಟ್ ಅನ್ನ ಬರ್ಕೊಂಡು ಬಂದಿದ್ದೀನಿ. ಈ 5 ಪಾಯಿಂಟ್ ಅನ್ನ ಹಿಂದೂಗಳು ಮಾಡಬೇಕು ಅಂತ. ದ ಫಸ್ಟ್ ಪಾಯಿಂಟ್ is to understand the difference, the fundamental difference between Hinduism and other faiths, predatory faiths. ಇದು ಫಸ್ಟ್ ಹಿಂದೂ ಮಾಡಬೇಕಾಗಿರೋದು. ಎರಡನೇ ಕೆಲಸ ಏನು ಹಿಂದೂದು? To understand that these two predatory faiths are not mere spiritual traditions, are not mere spiritual religions. They are a political creed, they are a political ideology. And to meet this political challenge, to meet this ideological challenge, the only way the Hindu has is to respond in the language of Hindutva, which is Hindu's political response. ಇದು ಎರಡನೇ ಪಾಯಿಂಟ್. ತಾವೆಲ್ಲರೂ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ. ಕೆಲವೊಂದಿಷ್ಟು ದಿವಸಗಳಿಂದ ಈ ದೇಶದ ಒಂದು ರಾಜಕೀಯ ಪಕ್ಷದ ಚಿರ ಯೌವನದಲ್ಲೇ ಇರುವಂತಹ ಒಬ್ಬ ವಿಪಕ್ಷ ನಾಯಕ ಹಿಂದೂ ಮತ್ತು ಹಿಂದುತ್ವ ಬೇರೆ ಅಂತ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ನಾನ್ ಹಿಂದೂ, ಮೋದಿ ಹಿಂದುತ್ವವಾದಿ, ಹಿಂದೂ ಬೇರೆ ಹಿಂದುತ್ವ ಬೇರೆ, ಈ ರೀತಿ ವ್ಯಾಖ್ಯಾನ ಮಾಡಿ ಮತ್ತೊಮ್ಮೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಅಂತಾರಲ್ಲ, ಆ ತರ ಎಂತ ರೌಂಡ್ ನಲ್ಲಿ ತಿರ್ಗಾ ಹಿಂದೂನ ಬಕ್ರಾ ಮಾಡಲಿಕ್ಕೆ ಈ ಒಂದು ಹೊಸ ಸಿದ್ಧಾಂತವನ್ನು ಹೊರಟಿದ್ದಾರೆ. ಹಿಂದೂ ಮತ್ತು ಹಿಂದುತ್ವದ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ಹಿಂದೂ ಆಗಿಲ್ದಲೇ ಇರುವಂತಹ ಆ ಯುವ ನಾಯಕನಿಗೆ ನಾನು ಹೇಳೋದು ಬಯಸೋದೇನು ಅಂತಂದ್ರೆ, ಕೇವಲ ಪೂಜಾ ಪಾಠವನ್ನ ಮಾತ್ರ ಮಾಡಿರುವಂತಹ ಮಟ್ಟದಲ್ಲಿ ನಾನಿದ್ರೆ ನಾನು ಹಿಂದೂ. ನನ್ನ ಪೂಜಾ ಪಾಠ ಸರಿ ಇಲ್ಲ, ನಿನ್ನ ದೇವರು ಸರಿ ಇಲ್ಲ, ಅದಕ್ಕೋಸ್ಕರ ನಿನ್ನ ದೇವಸ್ಥಾನವನ್ನು ಒಡಿತೀನಿ ಅಂತ ಯಾರಾದರೂ ಬಂದಾಗ ಆ ರೀತಿಯ ದುಷ್ಪರಿಣಾಮ, ಆ ರೀತಿಯ ದುಷ್ಟಕೋರರ ಮೇಲೆ ನನ್ನ ಧರ್ಮ ರಕ್ಷಣೆಗೆ, ನನ್ನ ಸಂಸ್ಕೃತಿಯ ರಕ್ಷಣೆಗೆ, ನಾನೂ ಕೂಡ ನನ್ನ ಜೀವನದ ರಕ್ಷಣೆಗೆ ಖಡ್ಗ ಎತ್ತದಾಗ ಅದು ಹಿಂದುತ್ವ. ಹಿಂದೂ ಉಳಿಬೇಕಾದ್ರೆ ಹಿಂದುತ್ವ ಅನಿವಾರ್ಯ. ಬಿಕಾಸ್ ದ ಹಿಂದೂ ಈಸ್ ಅಂಡರ್ ಅ ಪೊಲಿಟಿಕಲ್ ಫೈಟ್. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇದು ಪಾಯಿಂಟ್ 2. ಮೂರನೇದು ಸ್ನೇಹಿತರೆ,
ಈ ಸಮಸ್ಯೆಗಳನ್ನು ಅರ್ಥ ಮಾಡಿದ ನಂತರ, ಯಾರು ನಮ್ಮ ವಿರೋಧಿಗಳು ಅನ್ನೋದನ್ನ ಅರ್ಥ ಮಾಡಿಕೊಂಡ ನಂತರ, ನಾವು ಮಾಡಬೇಕಾಗಿರುವಂಥ ಬಹಳ ಮುಖ್ಯ ಉದ್ದೇಶ, ನಾವು ಮಾಡಬೇಕಾಗಿರುವಂಥ ಕೆಲಸ ಯಾವುದು ಅಂತಂದ್ರೆ, ನಮ್ಮ ಸಮಾಜದ ಗಟ್ಟಿಗೊಳಿಸುವಿಕೆ. Now we know who our enemy is. We know the methods the enemy will employ. We know the tactics of the enemy. Now it is time for us to respond. ಆ ರೆಸ್ಪಾನ್ಸ್ ಏನಿರಬೇಕು? ಈ ರೆಸ್ಪಾನ್ಸ್ನ ಬಗ್ಗೆ ಕೂಡ ಈ ದೇಶದ ಸಾಕಷ್ಟು ಚಿಂತಕರು ಇದಕ್ಕೆ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ದಿಕ್ಕು ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಮೊದಲ ಉತ್ತರವನ್ನು ಕೊಟ್ಟಿದ್ದು, ಮೊದಲ ಬೆಳಕನ್ನ ಈ ದೇಶದ ಹಿಂದೂಗಳಿಗೆ ಚೆಲ್ಲಿದ್ದು ಗೀತಾಚಾರ್ಯ ಶ್ರೀಕೃಷ್ಣ. ಕ್ಲೈಬ್ಯಮ್ಮಾಸ್ಮಗ್ಗಮ ಪಾರ್ಥ ನೈತತ್ವಮುಪಪದ್ಯತೆ ಅಂತಂದಾಗ, ನಿನ್ನ ಹೃದಯ ದೌರ್ಬಲ್ಯವನ್ನ ಬಿಟ್ಟಾಕು, ಕ್ಲೈಬ್ಯವನ್ನ ಬಿಟ್ಟಾಕು, ತಾಕತ್ತಿನಿಂದ ಶಕ್ತಿಯುತವಾಗಿ ಮೆದೆದ್ದು ಧರ್ಮದ ಸ್ಥಾಪನೆಗೋಸ್ಕರ ಖಡ್ಗವನ್ನ ಹಿಡಿ ಅಂತ ಹೇಳಿ ಶ್ರೀಕೃಷ್ಣ ಅವತ್ತೇ ಯಾವ ಅರ್ಜುನನಿಗೆ ಹೇಳ್ದ, ಅದೇ ಈ ದೇಶದ ಹಿಂದೂಗಳಿಗೆ ಶ್ರೀಕೃಷ್ಣ ಕೊಟ್ಟಿರುವಂತ ಧರ್ಮ ಪುನರುತ್ಥಾನದ ಮೊದಲ ಸಂದೇಶ. ನಾವೇನ್ ಮಾಡಬೇಕು? ಪಂಚಾಯತ್ತಿಂದ ಹಿಡಿದು ಪಾರ್ಲಿಮೆಂಟ್ನವರೆಗೆ ಯಾವ ಚುನಾವಣೆ ಬರಲಿ, ಯಾವ ರಾಜಕಾರಣಿ ಇರಲಿ, ಯಾರು ಹಿಂದೂ ವಿಚಾರದ ಪರವಾಗಿರ್ತಾರೋ, ಹಿಂದೂ ವಿಚಾರಗಳನ್ನ, ಹಿಂದೂ ಇಂಟರೆಸ್ಟ್ಗಳನ್ನ ರಕ್ಷಿಸ್ತಾರೋ ಅಂತವರಿಗೆ ಮಾತ್ರ ನಾವು ವೋಟ್ ಹಾಕ್ತೀವಿ ಎನ್ನುವಂಥದ್ದನ್ನ ಪಂಚಾಯತ್ ಎಲೆಕ್ಷನ್ ಇಂದ ಪಾರ್ಲಿಮೆಂಟ್ನವರೆಗೆ ಹಿಂದೂ ಮೊದಲ ಸಂಕಲ್ಪ ಮಾಡಬೇಕು. ಸಾವರ್ಕರ್ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರು ಮೊದಲನೇ ಲೈನ್ ಹೇಳ್ತಾರೆ, ಹಿಂದೂಐಸ್ ಆಲ್ ಪಾಲಿಟಿಕ್ಸ್. ಯಾಕೆ ಮಾಡ್ಬೇಕಿದನ್ನ? ಈ ದೇಶದಲ್ಲಿ 2014ರಿಂದ ಇವತ್ತಿನವರೆಗೆ ಇದಾಗಿದೆ. ಅದರ ಪರಿಣಾಮ ಏನು ಅಂತ ನೀವು ನೋಡಿ. 2014ಕ್ಕಿಂತ ಮುಂಚೆ ಈ ದೇಶದ ಈ ಸೆಕ್ಯುಲರ್ ಪಾರ್ಟಿಗಳು ಕಾಂಪಿಟೇಷನ್ ಅಲ್ಲಿ ಬಿದ್ದಿದ್ವು. ಒಬ್ರು ಈ ಮಸೀದಿಗೆ ಹೋಗೋದು, ಇನ್ನೊಬ್ರು ಆ ಮಸೀದಿಗೆ ಹೋಗೋದು, ಇವನು ಆ ಚರ್ಚಿಗೆ ಹೋಗೋದು, ಅವ್ರ ಹತ್ರ ನಮಸ್ಕಾರ ಮಾಡೋದು, ಇವ್ರ ಹತ್ರ ಫೋಟೋ ಹಾಕೋದು. ಕೆಲವರಂತೂ ಇಷ್ಟಿಷ್ಟು ಉದ್ದ ಗಡ್ಡ ಬಿಟ್ಟು ಅದಕ್ಕೆ ಮೆಹಂದಿನೂ ಹಚ್ಕೊಂಡ್ಬಿಟ್ಟಿದ್ರು ಅವ್ರ ಓಟ್ಗಳಿಗೋಸ್ಕರ. ರಾಷ್ಟ್ರಪತಿ ಭವನದಿಂದ ಹಿಡಿದು ಎಲ್ಲವರೆಗೆ ಇಫ್ತಾರ್ ಕೂಟಗಳನ್ನು ಆರ್ಗನೈಸ್ ಮಾಡೋದು. ಯಾಕೆಂದ್ರೆ ಹಿಂದೂ ಜಾಗೃತಿ ಆಗಿರಲಿಲ್ಲ. 2014ರಲ್ಲಿ ಹಿಂದೂ ಎದ್ದ, 2019ರಲ್ಲಿ ಹಿಂದೂ ಮತ್ತಷ್ಟು ಘರ್ಜಿಸಿ ನಿಂತ. ಆ ಕಾರಣಕ್ಕೋಸ್ಕರ ಯಾರ್ಯಾರು ಹಿಂದೂ ದ್ವೇಷವನ್ನ ತಮ್ಮ ಭಾಷಣಗಳಲ್ಲಿ, ಕೃತಿಗಳಲ್ಲಿ ಕಾರ್ತಾ ಇದ್ರೋ, ಯಾರ್ಯಾರು ಹಿಂದೂ ಕರಸೇವಕರ ಮೇಲೆ ಗೋಲಿಬಾರನ್ನ ಮಾಡಿಸಿದ್ರು, ಅಂತ ಎಲ್ಲಾ ವ್ಯಕ್ತಿಗಳು ಕೂಡ ಲೈನಲ್ಲಿ ನಿಂತು ರಾಮ ಭಕ್ತರು, ಕೃಷ್ಣ ಭಕ್ತರು, ಪ್ರವರ ಹೇಳೋರೇನು, ಚಂಡಿ ಪಾರಾಯಣ ಮಾಡೋರೇನು, ಎಲ್ಲರೂ ನಿಂತು ಬಿಟ್ಟಿದ್ದಾರೆ ಇವತ್ತು. ಯಾಕಾಯ್ತು? ದ ಹಿಂದೂ gave an unequivocal message. ಈ ಪೊಲಿಟಿಕಲ್ ಐಡಿಯಾಲಜಿಗಳ ಪರವಾಗಿ ನೀವು ನಿಂತಿದ್ರೆ, ಹಿಂದೂ ಇಂಟ್ರೆಸ್ಟ್ ನ ವಿರೋಧವಾಗಿ ನಿಂತಿದ್ರೆ, ಹಿಂದೂ ವೋಟ್ ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ವರೆಗೆ ಪ್ರತಿಯೊಬ್ಬ ಹಿಂದೂ ಕೂಡ ದೇಶದಾದ್ಯಂತ ಕೊಟ್ಟಿದ್ರಿಂದ ಈ ಸಂದೇಶ, ಈ ಪರಿವರ್ತನೆ ಬಂತು. 2014, 2019 ಉದಾಹರಣೆ ನೀವು ಕಣ್ಣೆದುರುಗಡೆ ನೋಡ್ತಾ ಇದ್ದೀರಿ. 2019-14 ಮುಂಚೆ ಹಿಂದೂ ಇಶ್ಯೂಗಳ ಬಗ್ಗೆ ಸಮಾಜದಲ್ಲಿ ಯಾವ ರೀತಿ ಒಂದು ಭ್ರಾಂತಿ ಉಂಟಾಗಿತ್ತು? ನಾವೇ ಹಿಂದೂಗಳೇನೆ ಆರ್ಟಿಕಲ್ 370 ತೆಗೆದಾಕ್ಲಿಕ್ಕೆ ಇನ್ನೇನು ಸಾಧ್ಯನೇ ಇಲ್ಲಪ್ಪ, ಅವೆಲ್ಲ ಎಲ್ಲಿ ಸಾಧ್ಯ ಅನ್ನೋವಂಥ ಒಂದು ಸೆಲ್ಫ್ ಡಿಫೀಟಿಸಮ್ ಬಂದಿತ್ತೋ ಬಂದಿರಲಿಲ್ವೋ? ಎಲ್ಲ ಸಾಧ್ಯ, ಅವೆಲ್ಲ ಎಲ್ಲ ಸಾಧ್ಯ, ರಂಪ ಆಗ್ಬಿಡುತ್ತೆ. ಆಗಿತ್ತೋ ಆಗಿಲ್ವೋ? ನಮ್ಮ ಸರ್ಕಾರಗಳು ಯಾವುದೋ ಒಂದು ಸಣ್ಣ ಪುಟ್ಟ ರಸ್ತೆಯಲ್ಲಿ ಯಾವ್ದಾದ್ರೂ ಒಂದು ಗಲಾಟೆ ಆಯ್ತು ಅಂತಂದ್ರೆ ಹಿಂದೂಗೆ ಬಡದು ಒಳಗಿಟ್ಬಿಡೋರು. ಯಾಕೆಂದ್ರೆ ಕಮ್ಯುನಲ್ ರೈಟ್ಸ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ. ಈ ಭಯ ಯಾವ ಮಟ್ಟಕ್ಕೆ ಹೋಗ್ತಿತ್ತು? ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಏನಾದ್ರೂ ಒಂದು ಕೋರ್ಟ್ ಕೇಸ್ ಆಯ್ತು ಅಂತಂದ್ರೆ ಕೋರ್ಟ್ ಕೂಡ ಹೆದರುಕೊಳ್ತಿತ್ತು ಈ ರೀತಿಯ ಒಂದು ಸ್ಪಷ್ಟ ಜಡ್ಜ್ಮೆಂಟ್ ಕೊಡೋದಿಕ್ಕೆ.
ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿಯಿಂದ 2018ನೇ ಇಸ್ವಿಯವರೆಗೂ ಕೂಡ ಯಾವ ಕೋರ್ಟು ಕೂಡ ಸ್ಪಷ್ಟವಾಗಿ ತಮ್ಮ ಎದುರುಗಡೆ ಎವಿಡೆನ್ಸ್ಗಳು ಸಾವಿರಾರು ಎವಿಡೆನ್ಸ್ಗಳಿದ್ರೂ ಕೂಡ ರಾಮ ಜನ್ಮ ಭೂಮಿಯ ಒಂದು ತಕರಾರನ್ನ ಸರಿಯಾಗಿ ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ಕೊಡದಲೇ ಇದ್ದಿದ್ದ ಕಾರಣ ಯಾಕೆ ಅಂತಂದ್ರೆ ಹಿಂದೂ ಜಾಗೃತಿ 2014ರಲ್ಲಿ ನಡೆದಿರಲಿಲ್ಲ, ಕೋರ್ಟ್ಗಳು ಕೂಡ ಹೆದರಿದ್ವು. ಹಿಂದೂ ಜಾಗೃತಿ ಆದ ನಂತರವೇ ಸುಪ್ರೀಂ ಕೋರ್ಟ್ಗೂ ಕೂಡ ಧೈರ್ಯ ಬಂತು. ನಾವು ಕೂಡ ಏನಾದರೂ ಒಂದು ಸರಿಯಾಗಿರುವಂತಹ ಎವಿಡೆನ್ಸ್ ನ ಆಧಾರದ ಮೇಲೆ ಧೈರ್ಯವಾಗಿ ಸತ್ಯದ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ರೆ ನಾವು ಕೂಡ ನೋಡಬಹುದು, ನಾವು ಕೂಡ ಅದನ್ನು ಅರಗಿಸ್ಕೊಳ್ಬಹುದು ಅಂತ ಕೋರ್ಟಿಗೂ ಕೂಡ ಧೈರ್ಯ ಬಂದಿದ್ದು ಹಿಂದುತ್ವದ ಅಧಿಕಾರದಲ್ಲಿ ಸರ್ಕಾರದ ಶಕ್ತಿ ಬಂದಾಗ. ಸೋಮನಾಥ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ. ತಾವೆಲ್ಲರೂ ಕಾಶಿಗೆ ಹೋಗಿದ್ದಿದ್ರೆ ನಿಮಗೆ ಗೊತ್ತಿರುತ್ತೆ, ದೇವಸ್ಥಾನ ಎಲ್ಲಿದೆ ಅಂತ ಹುಡುಕ್ಬೇಕಿರ್ತಿತ್ತು. ಬದ್ರಿನಾಥ ಇರ್ಬೋದು, ಕೇದಾರನಾಥ ಇರ್ಬೋದು, ಕಾಶಿಯ ವಿಶ್ವನಾಥ ಇರ್ಬೋದು, ಇವತ್ತು ಜೀರ್ಣೋದ್ಧಾರದ ಕೆಲಸ ನಡೀತಾ ಇದೆ. 500 ವರ್ಷಗಳಿಂದ ಪೆಂಡಿಂಗ್ ಆಗಿದ್ದಂಥ ಭವ್ಯ ರಾಮ ಮಂದಿರದ ಕನಸು ಹಿಂದೂ ಸರ್ಕಾರದ ಕೆಳಗಿವತ್ತು ನಿರಂತರವಾಗಿ ದಿನ ಅದನ್ನ ಬೆಳೀತಾ ಇದೆ. ಇನ್ನು 1-2 ವರ್ಷಗಳಲ್ಲಿ ರಾಮ ಜನ್ಮಭೂಮಿಯ ಪವಿತ್ರ ಸ್ಥಾನದಲ್ಲಿ ದೇವಸ್ಥಾನವನ್ನು ನಾವು ನೋಡ್ತೀವಿ. ಯಾಕಾಯ್ತು? Because the Hindu came in control of state power. Therefore, it is non-negotiable. Hindu control on state power is non-negotiable for the survival of the Hindu race. ಇದನ್ನ ನಾವು ಸಾರಿ ಹೇಳಬೇಕು. ಎಲ್ಲ ಜಾತಿಗಳ ಹಿಂದೂಗಳಿಗೆ ಹೇಳಬೇಕು, ಪ್ರತಿಯೊಬ್ಬ ಹಿಂದೂಗೆ ಹೇಳಬೇಕು, ವಯಸ್ಸಾದವ್ರಿಗೆ ಹೇಳಬೇಕು, ಚಿಕ್ಕ ಮಕ್ಕಳಿಗೆ ಹೇಳಬೇಕು, ಸ್ಕೂಲಲ್ಲಿ ಇರೋರು ಹೇಳಬೇಕು, ಕಾಲೇಜ್ನಲ್ಲಿ ಇರೋರು ಹೇಳಬೇಕು. ಇನ್ನೂ ಕೂಡ ವೋಟರ್ ID ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದಲ್ಲೇ ಇರುವಂತಹ ಹಿಂದೂಗೂ ಕೂಡ ಮನೆಯಲ್ಲಿ ತಂದೆ ತಾಯಿಗಳು ಹೇಳಬೇಕು, ಫಾರ್ ದಿ ಸರ್ವೈವಲ್ ಆಫ್ ದಿ ಹಿಂದೂ ರೇಸ್, ನೀನು ಹಿಂದೂವಾಗಿ ಉಳಿಬೇಕು ಅಂತಂದ್ರೆ ನೋ ದಟ್ ಹಿಂದೂ ಪವರ್ ಆನ್ ಹಿಂದೂ ಕಂಟ್ರೋಲ್ ಆನ್ ಸ್ಟೇಟ್ ಇಸ್ ಅ ನಾನ್ ನೆಗೋಷಿಯಬಲ್. ಇದನ್ನ ನಾವು ಕಲಿಸ್ಕೊಡ್ಬೇಕು. ಇದು ಮೊದಲನೇದು ಸ್ನೇಹಿತರೆ. ಎರಡನೇದು, ಹಿಂದೂ ಇಕೋಸಿಸ್ಟಮ್ ಅಂತ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿದಿರೋದು ಸರ್ಕಾರದಿಂದ ಅಷ್ಟೇ ಅಲ್ಲ. ಸರ್ಕಾರ ಹೇಗೆ ಅಂದ್ರೆ ಅದಕ್ಕೊಂದು ಪ್ರೊಟೆಕ್ಷನ್. ಅದು ಮಳೆ ಬಂದಾಗ ನೀರು ಕೆಳಗಡೆ ಬರಬಾರದು ಅನ್ನಕ್ಕೆ ಮನೇಲಿ ಯಾವ ರೀತಿ ಮೇಲ್ಗಡೆ ತಾರಸಿ ಇರುತ್ತೋ ಆ ರೀತಿ ಬರೀ ತಾರಸಿ ಒಂದೇ ಕೆಲಸ ಮಾಡೋದಿಲ್ಲ, ಮನೆ ಒಳಗಡೆ ಏನಾಗಬೇಕು. ಹಿಂದೂ ಪರಂಪರೆ ಬಹಳ ಗಟ್ಟಿಯಾಗಿ ಉಳಿದಿರೋದು ನಮ್ಮ ಭಾರತಕ್ಕೆ ಯುನೀಕ್ ಆಗಿರುವಂಥ, ಭಾರತಕ್ಕೆ ವಿಶೇಷ ಆಗಿರುವಂಥ ಕೆಲವು ಇನ್ಸ್ಟಿಟ್ಯೂಷನ್ಸ್ ಈ ದೇಶದಲ್ಲಿವೆ. ಉದಾಹರಣೆಗೆ ಈ ದೇಶದ ಕುಟುಂಬ ವ್ಯವಸ್ಥೆ. ಈ ದೇಶದಲ್ಲಿ ಕ್ರಿಶ್ಚಿಯನಿಗೋ ಮುಸ್ಲಿಮಿಗೋ ನೀವು ಹೋಗಿ ಕೇಳಿದ್ರೆ ಇದನ್ನ ಯಾಕೆ ಮಾಡ್ತಿದ್ಯಾ, ಇದನ್ನ ಹೇಗೆ ಮಾಡ್ತಿದ್ಯಾ ಅಂತಂದ್ರೆ ಅವ್ನು ಹೇಳ್ತಾನೆ, ಇದು ಬಹುಶಃ ಇದು ಕುರಾನಲ್ಲಿ ಬರ್ದಿದೆ, ಇದು ಈ ವರ್ಸಲ್ಲಿ, ಈ ಟೆಕ್ಸ್ಟ್ ಬುಕ್ ಅಲ್ಲಿ, ಈ ಚಾಪ್ಟರ್ ಅಲ್ಲಿ ಬರ್ದಿದೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ. ಹಿಂದೂನ್ ಹೋಗಿ ಕೇಳಿ ಯಾಕೆ ಮಾಡ್ತಿದ್ಯಾ ಅಂತ, ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ, ನಮ್ಮ ಮನೇಲಿ ಬಹಳ ವರ್ಷಗಳಿಂದ ಹೀಗೆ ನಡ್ಕೊಂಡ್ ಬಂದಿರೋದು, ನಮ್ಮ ಅಜ್ಜಿ ಮಾಡ್ಕೊಂಡ್ ಬರ್ತಾ ಇದ್ರು, ನಮ್ಮ ಸೊಸೆ ಮಾಡ್ತಾ ಇದ್ರು, ನಮ್ಮ ಅತ್ತೆ ಮಾಡ್ತಾ ಇದ್ರು, ಅದಕ್ಕೆ ನಾವು ಮಾಡ್ಕೊಂಡ್ ಬರ್ತಿದ್ದೀವಿ. ಇದು ಬಿಟ್ಟರೆ ಹಿಂದೂಗೆ ಎಕ್ಸ್ಪ್ಲನೇಷನ್ನೇ ಇಲ್ಲ. ಯಾಕೆಂದ್ರೆ ಹಿಂದೂ ಪುಸ್ತಕದ ಆಧಾರಿತ ಮತದ ಅನುಯಾಯಿ ಅಲ್ಲ, ಹಿಂದೂ ಜೀವಂತ ಪರಂಪರೆಯ ಅನುಯಾಯಿ. ನಾನು ಯಾರನ್ನು ನೋಡಿ ಮಾಡ್ತೀನಿ? ನಮ್ಮ ತಂದೆ ಏನು ಮಾಡ್ತಾರೆ ಅದನ್ನ ನೋಡಿ ನಾನು ಮಾಡ್ತೀನಿ. ನಮ್ಮ ತಾತ ಏನು ಮಾಡ್ತಿದ್ರು, ಮುತ್ತಾತ ಏನು ಮಾಡ್ತಿದ್ರು, ಅದ್ರ ಪ್ರಕಾರ ನಮ್ಮ ಮನೇಲಿ ನಡೆಯುತ್ತೆ. ಕೆಲವ್ರ ಮನೇಲಿ ಅದೇ ಎಷ್ಟು ರೀತಿಯ ವಿಭಿನ್ನತೆ ನಮ್ಮಲ್ಲಿದೆ. ಕೆಲವರು ಅದೇ ವಿಧಾನ ಎಡಗಡೆಯಿಂದ ಮಾಡ್ತಾರೆ, ಕೆಲವರು ಬಡಗಡೆಯಿಂದ ಮಾಡ್ತಾರೆ, ಇನ್ಯಾರೊಬ್ರು ಇನ್ನೊಂದು ಇದನ್ನು ಮಾಡ್ತಾರೆ. ಇದೇ ವಿಶೇಷತೆ. ಇದೆಲ್ಲವೂ ನಮ್ಮಲ್ಲಿ ಕಾಪಿಟ್ಕೊಂಡು ಬಂದಿದ್ದು ಹೇಗೆ? ನಮ್ಮ ಕುಟುಂಬ ವ್ಯವಸ್ಥೆಯಿಂದ. ಇವತ್ತು ಗ್ಲೋಬಲೈಸೇಷನ್ ನಿಂದಾಗಿ, ಬೇರೆ ಬೇರೆ ಕಾರಣಗಳಿಂದಾಗಿ ಈ ದೇಶದಲ್ಲಿ ಈ ಕುಟುಂಬ ವ್ಯವಸ್ಥೆ ಏನಿದೆ, ಈ ಕುಟುಂಬ ವ್ಯವಸ್ಥೆಯೇ ಹಿಂದೂ ಸಂಸ್ಕೃತಿಯ ಬುನಾದಿಯಾಗಿದ್ದಂಥದ್ದು, ಅದು ಇವತ್ತು ಕುಸಿತಾ ಇದೆ. ಇದನ್ನ ನಾವು ಅರ್ಥ ಮಾಡಿಕೊಂಡು ಮತ್ತಷ್ಟು ಈ ಕುಟುಂಬ ವ್ಯವಸ್ಥೆನ ಗಟ್ಟಿ ಮಾಡೋದ್ರ ಕಡೆಗೆ ನಾವು ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ದೇವಸ್ಥಾನಗಳು, ಮಠಮಾನ್ಯಗಳು, ನಾವು ಮತ್ತಷ್ಟು ಈ ಮಠಮಾನ್ಯಗಳ ಶಕ್ತಿಯನ್ನ ಉಜ್ಜೀರ್ಣಗೊಳಿಸಲಿಕ್ಕೆ, ಶಕ್ತಿಯನ್ನ ದ್ವಿಗುಣಪಡಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಿದೆ. ಇವತ್ತು ಪೂಜ್ಯ ಸ್ವಾಮೀಜಿಗಳಲ್ಲಿ ಇರೋದ್ರಿಂದ, ಮಠದ ಈ ಒಂದು ಇಕೋಸಿಸ್ಟಮ್ ಇರೋದ್ರಿಂದ,
ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ, ನನ್ನಂತವ್ರು ಯಾರನ್ನೋ ಕಳಿಸಿದ್ದಾರೆ. ಈ ರೀತಿ ಇರುವಂತಹ ವಿಜ್ಞಾನಿಗಳನ್ನ, ತತ್ವಜ್ಞಾನಿಗಳನ್ನ, ವಿದ್ವಾಂಸರನ್ನ ಕರೆಸಿ ಜ್ಞಾನದ ಒಂದು ಸಂರಕ್ಷಣೆ ಕೆಲಸ ನಡೀತಾ ಇದೆ. 7 ಗಂಟೆಯಿಂದ ಕಥಾಸ್ತ್ರದ ಒಂದು ಸಂಗೀತ, ಸಾಹಿತ್ಯ, ನೃತ್ಯದ ಪೋಷಣೆಯ ಕೆಲಸ ನಡೀತಾ ಇದೆ. ಯಾಕೆ? ಮಠಮಾನ್ಯಗಳ ಗಟ್ಟಿ ಇರೋದ್ರಿಂದ. ನಾವು ಮಾಡಬೇಕಾಗಿರುವಂತಹ ಮತ್ತೊಂದು ಬಹಳ ಮುಖ್ಯ ಕೆಲಸ ಏನು ಅಂತಂದ್ರೆ, ನಮ್ಮ ದೇವಸ್ಥಾನಗಳು, ನಮ್ಮ ಮಠಮಾನ್ಯಗಳನ್ನ ನಾವು ಅತ್ಯಂತ ಗಟ್ಟಿಗೊಳಿಸಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗಿರುವಂತಹ ಮುಖ್ಯ ಕೆಲಸ ಏನು ಅಂತಂದ್ರೆ, ಬೇರೆ ಬೇರೆ ಕಾರಣಗಳಿಂದಾಗಿ ಈ ದೇಶದ ದೇವಸ್ಥಾನಗಳ ಮೇಲೆ ಹಿಡಿತ ಸರ್ಕಾರದ ಕೆಳಗಡೆ ಬಂದ್ಬಿಡ್ತು. ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂತಹ ಒಕ್ಕೊರಲ ಒಂದು ಡಿಮ್ಯಾಂಡ್ ಏನಿರಬೇಕು, ಒಕ್ಕಲರ ಮೂವ್ಮೆಂಟ್ ಏನಿರಬೇಕು ಅಂತಂದ್ರೆ, ನಮ್ಮ ಸಂಸ್ಥಾನಗಳು, ನಮ್ಮ ಮಠಗಳು, ನಮ್ಮ ದೇವಸ್ಥಾನಗಳು ನಮ್ಮ ಕೈಯಲ್ಲಿರಬೇಕೇ ಹೊರತು ಸರ್ಕಾರದ ಕೈಯಲ್ಲ. ಇದು ನಾವು ಮಾಡಬೇಕಾಗಿರುವಂಥದ್ದು. ಭಾರತ ಸೆಕ್ಯುಲರ್ ದೇಶ, ಆದ್ರೆ ಈ ಸೆಕ್ಯುಲರಿಸಂ ಹೆಂಗ್ ಅಪ್ಲೈ ಆಗತ್ತೆ ಅಂದ್ರೆ, ಹಿಂದೂಗಳ ದೇವಸ್ಥಾನ ಮಾತ್ರ ಸರ್ಕಾರದ ಕಂಟ್ರೋಲು, ಮುಸ್ಲಿಮರದ್ದು ಅಥವಾ ಕ್ರಿಶ್ಚಿಯನ್ರ ಧರ್ಮ ಸಂಸ್ಥಾನಗಳು ಯಾವ್ದಿದಾವೆ, ಅವರದ್ದು ಶ್ರದ್ಧಾ ಕೇಂದ್ರಗಳು ಯಾವ್ದಿದೆ, ಅವನ್ನ ಅವ್ರು ಮಾಡ್ಕೊಳ್ಬಹುದು. ಅಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ಆಗಲ್ಲ, ಅಲ್ಲಿ ಕರಪ್ಷನ್ ಆಗಲ್ಲ, ಅಲ್ಲಿ ಮ್ಯಾಲ್ ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಹಿಂದೂಗಳ ದೇವಸ್ಥಾನದಲ್ಲಿ ಮಾತ್ರ ಆಗತ್ತೆ, ಅದಕ್ಕೆ ಸರ್ಕಾರ ಬರಬೇಕು. ಏನಿದ್ರ ಅರ್ಥ? 87% ದೇಶದ ಹಿಂದೂಗಳಿಗೆ ಅವ್ರ ದೇವಸ್ಥಾನಗಳನ್ನ ಸರಿಯಾಗಿ ನಡೆಸ್ಕೊಳ್ಳಿಕ್ ಬರೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಿರುವಂತಹ ಸರ್ಕಾರ ಅಂತಂದ್ರೆ, ಆ ರೀತಿಯ ಚಿಂತನೆ ಅಂತಂದ್ರೆ, ಇದು ಈ ದೇಶದ ಹಿಂದೂಗಳ ಮೇಲೆ ಮಾಡ್ತಾ ಇರುವಂತಹ ಅವಮಾನ. ಇದು ಮೈಕ್ರೋಸಾಫ್ಟ್ ನಡೆಸ್ತೀವಿ, ಗೂಗಲ್ ನಡೆಸ್ತೀವಿ, HCL ನಡೆಸ್ತೀವಿ, ನಮ್ಮ ದೇವಸ್ಥಾನ ಹಿಂದೂಗಳಿಗೆ ನಡೆಸ್ಕೊಳಕ್ ಬರೋದಿಲ್ವಾ? ಈ ಲಾಜಿಕ್ ಅನ್ನ ಇವತ್ತು ನಾವು ಎಲ್ಲ ಸರ್ಕಾರಗಳಿಗೆ ಇವತ್ತು ನಾವು ಜೋರಾಗಿ ತಿಳಿಸಬೇಕಾಗಿದೆ. ಈ ಒಂದು ಪ್ರಕ್ರಿಯೆ ಉತ್ತರಾಖಂಡ್ನಲ್ಲಿ ಪ್ರಾರಂಭ ಆಗಿದ್ರಿಂದ ಉತ್ತರಾಖಂಡ್ನ ಸರ್ಕಾರ ಎಲ್ಲ ದೇವಸ್ಥಾನಗಳಿಂದ ಸರ್ಕಾರ ಹೊರ ನಡೆದಿದೆ. ಇದು ಉತ್ತರಾಖಂಡ್ನಲ್ಲಿ ಆಗಿರುವಂತಹ ಒಂದು ಬಹಳ ದೊಡ್ಡ ಒಂದು ಯಶಸ್ಸು ಅಲ್ಲ ಸ್ನೇಹಿತರೆ. ಯೋಚನೆ ಮಾಡಿ ನೀವು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ ಬೇಡಪ್ಪ, ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋಣ ಅಂತೀವಿ. ನಮ್ಮ ತಂದೆ ತಾಯಿಗಳಿಗೋ ವಯಸ್ಸಾದವ್ರಿಗೋ ಮನೇಲಿ ಹುಷಾರ್ ತಪ್ತು ಅಂತಂದ್ರೆ, ಅಯ್ಯೋ ಸರ್ಕಾರಿ ಆಸ್ಪತ್ರೆ ಬೇಡಪ್ಪ, ಅಲ್ಲಿ ಹೇಗ್ ನೋಡ್ಕೋತಾರೋ ಏನೋ, ಒಂದ್ ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತೀವಿ. ಕರೆಕ್ಟೋ ಇಲ್ವೋ? ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆ ಏರ್ ಇಂಡಿಯಾದವ್ರು ಕರೆಕ್ಟ್ ಟೈಮಿಗೆ ಬರ್ತಾರೋ ಇಲ್ವೋ ರೀ, ಇಂಡಿಗೋನೋ ವಿಸ್ತಾರನೋ ಮಾಡಿ ಅಂತೀವಿ. ಮಂಗಳೂರಿಗೆ ಬೆಂಗಳೂರಿಂದ ಬರ್ಬೇಕಾದ್ರೆ KSRTC ಇದೆಯೋ ಬಿಡೋ, ದುರ್ಗಾಂಬದಲ್ಲೇ ಬರೋಣ, ಕರೆಕ್ಟ್ ಆಗಿ ಬರ್ತೇನೆ ಅಂತೀವಿ. ಈ ಎಲ್ಲದಕ್ಕೂ ಸರ್ಕಾರ ಬೇಡ, ನಮ್ಮ ಮಕ್ಳಿಗೆ ಸರ್ಕಾರ ಬೇಡ, ನಮ್ಮ ಮನೆಯವರಿಗೆ ಸರ್ಕಾರಿ ಆಸ್ಪತ್ರೆ ಬೇಡ, ನಾವು ಓಡಾಡಕ್ ಸರ್ಕಾರಿ ಬಸ್ ಬೇಡ, ನಾವು ಹಾರಾಡಕ್ಕೆ ಸರ್ಕಾರಿ ಫ್ಲೈಟ್ ಬೇಡ, ಆದ್ರೆ ನಮ್ಮ ದೇವ್ರುಗಳನ್ನ ನೋಡ್ಕೊಳ್ಳಿಕ್ ಮಾತ್ರ ಸರ್ಕಾರ ನೋಡ್ಕೊಳ್ಬೇಕು ಅಂತ ನಾವು ದೇವ್ರುಗಳನ್ನ ಸರ್ಕಾರದ ಕೈಗೆ ಬಿಟ್ಟಿದೀವಲ್ಲ. ಯಾಕಿದನ್ನ ನಾವು ಹೊರಗಡೆ ತೆಗೆದುಕೊಂಡು ಬರಬೇಕಾಗಿರುವಂತಹ ಕೆಲಸ ಇದೆ? ಇದು ಕಡೆಯ ಪ್ರಶ್ನೆ, ಇದು ಕಡೆಯ ವಿಚಾರ. ಈ ಸಂಸ್ಕೃತಿಯನ್ನ ಬಹಳ ಗಟ್ಟಿಯಾಗಿ ಉಳಿಸಿದ್ಯಾವುದು ಅಂದ್ರೆ ನಮ್ಮ ದೇವಸ್ಥಾನಗಳು, ನಮ್ಮ ಮಠಮಾನ್ಯಗಳು, ನಮ್ಮ ಶ್ರದ್ಧಾ ಕೇಂದ್ರಗಳು, ನಮ್ಮ ಕುಟುಂಬ ವ್ಯವಸ್ಥೆ, ನಮ್ಮ ಜಾತಿಯ ಸಂಸ್ಥೆಗಳು. ನಾವು ಜಾತಿಯ ತಾರತಮ್ಯವನ್ನ ವಿರೋಧಿಸಬೇಕೇ ಹೊರತು ಎಲ್ಲ ಜಾತಿಯ ಸಂಸ್ಥೆಗಳನ್ನೇ ನಾವು ವಿರೋಧಿಸ್ತಾ ಹೋಗ್ಬಿಡ್ತೀವಿ ಅಂತಂದ್ರೆ ಈ ಹಿಂದೂ ಧರ್ಮದ ವಿಶೇಷತೆ ಅಂತ ಉಳಿಯುವಂಥದ್ದು ಯಾವುದು ಉಳಿಯೋದೇ ಇಲ್ಲ. ಯಾಕೆಂದ್ರೆ ಈ ಜಾತಿ ಸಂಸ್ಥೆಗಳು ಕೂಡ ಆ ಹಿಂದೂ ಜಾತಿಗಳಿಗೆ ಶಿಕ್ಷಣವನ್ನ ಆ ಹಿಂದೂ ಜಾತಿಗಳಿಗೆ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಎಲ್ಲವನ್ನ ಈ ಜಾತಿ ಸಂಸ್ಥೆಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ಕೊಂಡು ಬಂದಿವೆ. ಇವನ್ನೆಲ್ಲ ಗಟ್ಟಿಗೊಳಿಸಬೇಕಾಗಿರುವಂತಹ ಬಹಳ ದೊಡ್ಡ ಕೆಲಸ ನಮ್ಮೆಲ್ಲರ ಮೇಲಿದೆ. ಇದೆಲ್ಲದನ್ನ ನಾವು ಯಾಕೆ ಮಾಡಬೇಕಿದೆ ಅಂತಂದ್ರೆ, ಈ ಎರಡೂ ಮತಗಳೇನಿದ್ದಾವೆ, ಈ ಎರಡೂ ಮತಗಳು ದೇ ಫಂಡಮೆಂಟಲಿ ಬಿಲೀವ್ ಇನ್ ಕನ್ವರ್ಷನ್. Fundamentally believe in conversion. And why do they believe in conversion? Again go back to first point.
ಫಂಡಮೆಂಟಲಿ ದೇ ಬಿಲೀವ್ ದಟ್ ಯೋರ್ ರಿಲಿಜನ್ ಇಸ್ ಫಾಲ್ಸ್, ಯೋರ್ ಗಾಡ್ ಇಸ್ ಫಾಲ್ಸ್. ದೇರ್ ಫೋರ್ ಅವರು ನಿಮಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರು ನಿಮ್ಮನ್ನು ಕನ್ವರ್ಟ್ ಮಾಡಕ್ ಹೋಗ್ತಾ ಇರೋದ್ರಿಂದ ಅವರು ನಿಮಗೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ದೃಷ್ಟಿಲಿ ತಪ್ಪು ದಾರಿಯಿಂದ ನಿಮ್ಮನ್ನ ಸರಿಯಾದ ದಾರಿಗೆ ತಗೊಂಡು ಬರ್ಲಿಕ್ಕೆ ಅವರೆಲ್ಲರೂ ಹೊರಟಿದ್ದಾರೆ. ಇದಕ್ಕೆ ಈ ಎರಡೂ ರಿಲಿಜನ್ಗಳೇನಿದಾವೆ, ದೇ ಆರ್ ಪ್ರಾಸಲಿಟೈಸಿಂಗ್ ರಿಲಿಜನ್ಸ್, ದೇ ಆರ್ ಕನ್ವರ್ಟಿಂಗ್ ರಿಲಿಜನ್ಸ್. ವಿವೇಕಾನಂದರು ಈ ಕನ್ವರ್ಷನ್ ವಿರುದ್ಧ ಒಂದು ಕಡೆ ಅದ್ಭುತವಾಗಿರುವಂತಹ ಒಂದೇ ಒಂದು ವಾಕ್ಯದಲ್ಲಿ ಯಾಕೆ ಕನ್ವರ್ಷನ್ ಭಾರತಕ್ಕೆ ತಪ್ಪು, ಭಾರತಕ್ಕೆ ಕನ್ವರ್ಷನ್ ಆಗಬಾರ್ದು ಭಾರತದಲ್ಲಿ ಅಂತ ವಿವೇಕಾನಂದರು ಒಂದೇ ಕಡೆ ಹೇಳ್ತಾರೆ. ಈ ಲೈನ್ ಅನ್ನ ಪ್ರತಿಯೊಬ್ಬ ಹಿಂದೂ ಕೂಡ, ಈ ಯಾರ್ಯಾರು ಈ ತಥಾಕಥಿತ ಬುದ್ಧಿಜೀವಿಗಳು ಬಂದು ಹಿಂದೂಗಳನ್ನ ಪ್ರಶ್ನೆ ಮಾಡಿ ಏನಕ್ಕಪ್ಪ ಈ ಕಾನೂನು ಪಾಸ್ ಮಾಡಿದ್ರಿ, ಏನಕ್ಕೆ ಹೀಗಾಗಬೇಕು ಅಂತ ಯಾರ್ಯಾರು ಪ್ರಶ್ನೆ ಮಾಡಿದ್ರೆ ಈ ಒಂದೇ ಒಂದು ವಿವೇಕಾನಂದರ ವಾಕ್ಯವನ್ನು ಅವರೆಲ್ಲರಿಗೂ ಉತ್ತರ ಕೊಡಬೇಕು. ಈಚ್ ಮ್ಯಾನ್ ಗೋಯಿಂಗ್ ಔಟ್ ಆಫ್ ದ ಹಿಂದೂ ಫೋಲ್ಡ್, each man going out of the Hindu fold is not only a Hindu less but an enemy more ಅಂತ ವಿವೇಕಾನಂದರು ಹೇಳಿದರು. ಹಿಂದೂ ಪರಂಪರೆಯಿಂದ, ಹಿಂದೂ ಸಂಸ್ಕೃತಿಯಿಂದ ಹೊರ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯು ಕೇವಲ ಒಬ್ಬ ಹಿಂದೂ ಕಡಿಮೆಯಾದ ಸಂಖ್ಯೆಯಲ್ಲಿ ಅಂತಷ್ಟೇ ಅಲ್ಲ, ಹಿಂದೂ ವಿರೋಧಿಯು ಒಬ್ಬ ಜಾಸ್ತಿ ಆದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಕನ್ವರ್ಷನ್ನ ಒಂದು ಪರಿಸ್ಥಿತಿ, ಕನ್ವರ್ಷನ್ ಇಫೆಕ್ಟ್ ಅಂತ ವಿವೇಕಾನಂದರು ಹೇಳಿದ್ರು. ಆದ್ರಿಂದನೇ ಮತಾಂತರದಿಂದ ದೇಶಾಂತರ ಆಗತ್ತೆ ಅಂತ ಈ ದೇಶದಲ್ಲಿ ವ್ಯಾಖ್ಯಾನಿಸಿದ್ದು. ಈ ದೇಶದಲ್ಲಿರುವಂತಹ ಯಾರು ಮುಸಲ್ಮಾನರು, ಕ್ರಿಶ್ಚಿಯನ್ರಿದ್ದಾರೆ, ಅವ್ರು ಯಾರೂ ಕೂಡ ಅರಬ್ಬಿಂದ ಬಂದಿರುವಂತಹ ಮುಸ್ಲಿಮರಲ್ಲ. ಅವ್ರು ಇಲ್ಲೇ ಬೆಳ್ತಂಗಡಿಯಲ್ಲಿ, ಇಲ್ಲೇ ಪಕ್ಕದಲ್ಲಿ ಇರುವಂತ, ಇದೇ ಊರಿನಲ್ಲಿ ಇರುವಂತವ್ರು. ಅವ್ರನ್ನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವ್ರನ್ನ ಕನ್ವರ್ಷನ್ ಮಾಡಲಾಯಿತು. ಈ ದೇಶದಲ್ಲಿರುವಂತ ಕ್ರಿಶ್ಚಿಯನ್ರು ಅವ್ರು ಜೆರುಸಲೇಮಿಂದ ಬಂದಿರುವಂತವ್ರಲ್ಲ, ಅವ್ರು ಇಲ್ಲೇ ಇರುವಂತವ್ರು, ಇಲ್ಲಿಂದ ಅವ್ರನ್ನ ಕನ್ವರ್ಟ್ ಮಾಡಲಾಗಿತ್ತು. ಸೊ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಇಡೀ ಈ ಹಿಂದೂ ಇಕೋಸಿಸ್ಟಮ್ನ, ಕುಟುಂಬವನ್ನ, ಮಠ ಮಾನ್ಯಗಳನ್ನ, ದೇವಸ್ಥಾನಗಳನ್ನ, ನಮ್ಮ ಬೇರೆ ಬೇರೆ ಜಾತಿ ಸಂಸ್ಥೆಗಳನ್ನ, ಇವೆಲ್ಲವನ್ನೂ ಗಟ್ಟಿ ಮಾಡೋದ್ರ ಮುಖಾಂತರ ನಾವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಯಾವುದು ಅಂತಂದ್ರೆ, ಟು ಎನ್ಶೋರ್ ನೋ ಹಿಂದೂ ಎವರ್ ವಾಕ್ಸ್ ಔಟ್ ಆಫ್ ದಿ ಹಿಂದೂ ಫೋಲ್ಡ್ ಎವರ್. ಯಾವ ಕಾರಣಕ್ಕೂ ಕೂಡ ಒಬ್ಬ ಹಿಂದೂ ನಮ್ಮ ಸಂಸ್ಕೃತಿಯ, ನಮ್ಮ ವ್ಯವಸ್ಥೆಯಿಂದ ಯಾವ ಕಾರಣಕ್ಕೂ ಅವನು ಹೊರಗಡೆ ಹೋಗಬಾರದು. ನಮ್ಮ ಮಠಗಳು ಇವತ್ತು ಈ ಇದರಲ್ಲಿ ಕೊಟ್ಟಿದ್ದಾರೆ, ಯಾವ 100 ಮಠಗಳನ್ನ, ಪೂರ್ಣ ಪ್ರಜ್ಞ ಸಂಸ್ಥೆಗಳನ್ನ ಮಠ ನಡೆಸ್ತಾ ಇದೆ ಅಂತ. ಮಠ ಮಾಡಬೇಕಾಗಿರುವಂತಹ ಕೆಲಸ ಈ ವಿದ್ಯಾರ್ಜನೆಯ ಕೆಲಸ. ಯಾರೋ ಒಬ್ಬ ಹಿಂದೂ ಬಡತನದಲ್ಲಿದ್ದಾನೆ, ಓದ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಎಲ್ಲಿ ಹೋಗಬೇಕು ಅವನಿಗೆ ಗೊತ್ತಿರಬೇಕು. ನೀನು ಸಿದ್ಧಗಂಗಾ ಮಠಕ್ಕಾದ್ರೂ ಹೋಗು, ಬಾಲಗಂಗಾಧರನಾಥನ ಹತ್ರನಾದ್ರೂ ಹೋಗು, ಇಲ್ಲಿ ನೀನು ಕೃಷ್ಣ ಮಠಕ್ಕಾದ್ರೂ ಬೇಡ, ನೀನು ಎಲ್ಲಿಗಾದ್ರೂ ಹೋಗು, ಹಿಂದೂ ಸಮಾಜ ನಿನ್ನನ್ನು ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ಬಡ ಹಿಂದೂಗೆ ಯಾವತ್ತು ಧೈರ್ಯ ಬರುತ್ತೋ ಅದನ್ನು ಮಾಡಬೇಕಾಗಿರುವಂತಹ ಕೆಲಸ ನಮ್ಮಲ್ಲಿದೆ. ಅದನ್ನ ನಾವೆಲ್ಲರೂ ಕೂಡ ಮಾಡಬೇಕಿದೆ. ಇದು ಒಂದು ಕಡೆ ಆಯಿತು. ಟು ಪ್ರಿವೆಂಟ್ ಫರ್ದರ್ ಇರೋಷನ್ ಆಫ್ ದಿ ಹಿಂದೂ ಬೇಸ್. ಇದರಿಂದ ಓನ್ಲಿ ಹಾಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ದಿ ಅದರ್ ಹಾಫ್ ಆಫ್ ದ ಪ್ರಾಬ್ಲಮ್ ಸ್ಟಿಲ್ ರಿಮೈನ್ಸ್ ಅನ್ಅಡ್ರೆಸ್ಡ್. ಅದ್ಯಾವುದು? ಈಗಾಗಲೇ ಕನ್ವರ್ಟ್ ಆಗ್ಬಿಟ್ಟಿದ್ದಾರಲ್ಲ, ಅವರ ಜನಸಂಖ್ಯೆ ದಿನ 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 ಜಾಸ್ತಿ ಆಗ್ತಾ ಇದೆಯಲ್ಲ, ಇದನ್ನ ಹೇಗೆ ನಾವು ಎದುರಿಸೋದು? ನಿಮ್ಮೆಲ್ರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದು ಆಶ್ಚರ್ಯ ಆಗಿದೆ ಈ ಸಮಸ್ಯೆ. ನಾವೆಲ್ಲರೂ ಚರ್ಚೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಈ ಮೊಹಲ್ಲಾದಲ್ಲಿ ನೋಡಿದ್ರೆ ಇಷ್ಟೊಂದು ಜನಸಂಖ್ಯೆ, ಎಲೆಕ್ಷನ್ ಬಂತು ಅಂತಂದ್ರೆ ನಾವು ಎಲೆಕ್ಷನ್ ನಲ್ಲಿ ಎಲ್ಲರೂ ನೋಡ್ತೀವಿ, ಓ ಹೀಗೆ ಜಾಸ್ತಿ ಆಗ್ತಾ ಇದೆ, ಇಲ್ಲವ್ರದ್ದು ವೋಟಿಂಗ್ ಜಾಸ್ತಿ ಆಗ್ತಿದೆ, ಈ ಬೂತಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಶಾರ್ಟ್ ಟರ್ಮ್ ನಲ್ಲಿ ನಾವು ಏನ್ ಸೊಲ್ಯೂಷನ್ ಕೊಡ್ತೀವಿ? ಡಿಲಿಮಿಟೇಷನ್ ಹೇಗೆ ಮಾಡಬೇಕು ಅಂತಂದ್ರೆ ಇದನ್ನ ಅವರಲ್ಲಿ ಅರ್ಧ ಬರಬೇಕು, ಇಲ್ಲೆಲ್ಲರೂ ಇಟ್ ಇಸ್ ಅ ಹೇರ್ ಬ್ರೈನ್ ಸೊಲ್ಯೂಷನ್, ಇಟ್ ಇಸ್ ನಾಟ್ ಅ ಫೈನಲ್ ಸೊಲ್ಯೂಷನ್. ಡಿಲಿಮಿಟೇಷನ್ ಮಾಡೋದ್ರ ಮುಖಾಂತರ ನಾವು ಇವತ್ತು ನಾಳೆ ಬೆಳಗ್ಗೆ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಇದನ್ನ ಪ್ರಾಬ್ಲಮ್ ಅನ್ನ ಪೋಸ್ಟ್ಪೋನ್ ಮಾಡಬಹುದು ಅಷ್ಟೇನೆ, ಬಟ್ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳಿಕ್ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ, ಹಿಂದೂ ಸಮಾಜ ಉಳಿಬೇಕು. ಆ ಹಿಂದೂ ಸಮಾಜದ ಕೆಳಗೆ ಕೈಗೆ ಪೊಲಿಟಿಕಲ್ ಪವರ್ ಇರಬೇಕು. ಡೆಮಾಕ್ರಸಿಯಲ್ಲಿ ಪೊಲಿಟಿಕಲ್ ಪವರ್ ಅನ್ನ ಡಿಸೈಡ್ ಮಾಡುವಂಥದ್ದು ಯಾವುದು? ದಿ ನ್ಯೂಮರಿಕಲ್ ಸ್ಟ್ರೆಂತ್. Demography decides the destiny in a democracy, period. There is no other common sense needed to understand this. ನೀವು ಕರಾವಳಿಯಲ್ಲಿ
ಉಡುಪಿಯಲ್ಲಿ ನಾವು ಯಾಕೆ ಗೆಲ್ತೀವಿ? ಕಾಪುವಲ್ಲಿ ಯಾಕೆ ನಾವು ಸೋಲ್ತೀವಿ? ಮಂಗಳೂರಿನಲ್ಲಿ ನಾವು ಒಂದ್ ಕಡೆ ಯಾಕೆ ಗೆಲ್ತೀವಿ, ಇನ್ನೊಂದ್ ಕಡೆ ಯಾಕೆ ಸೋಲ್ತೀವಿ? ಡೆಮೋಗ್ರಫಿ ಇಸ್ ದ ಆನ್ಸರ್. ಡೆಮೋಗ್ರಫಿ ಇಸ್ ದ ಆನ್ಸರ್. ಇದಕ್ಕೆ ಸೊಲ್ಯೂಷನ್ ಏನು? ಈ ಸೊಲ್ಯೂಷನ್ ಅನ್ನ ಭಾರತ ದೇಶದ ಎಲ್ಲ ಈ ಸಮಸ್ಯೆಗಳನ್ನ ಬಗ್ಗೆ ಚಿಂತನೆ ಮಾಡಿದಂತಹ ಮಹರ್ಷಿ ದಯಾನಂದರಿಂದ ಹಿಡಿದು ವಿವೇಕಾನಂದರವರೆಗೆ, ಸಾವರ್ಕರಿಂದ ಹಿಡಿದು ತಿಲಕರವರೆಗೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತನಾಡಿದ್ರು. ಬಟ್ ಅದು ನಮ್ಮ DNA ಯಲ್ಲಿ ಇವತ್ತಿಗೂ ಕೂಡ ಬಂದಿಲ್ಲ. The only option left for the Hindus is to reconvert all those people who have gone out of the Hindu fold. ಇದು ಬಿಟ್ಟು ಬೇರೆ ಸೊಲ್ಯೂಷನ್ ಹಿಂದೂಗಳಿಗಿಲ್ಲ. ನಾವಿದನ್ನು ಯೋಚನೆ ಮಾಡಿದ್ರೆ ನಮಗೆ ಇದು ಸಾಧ್ಯನಾ, ಆಗತ್ತಾ ಇಲ್ವಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ನ್ಯಾಚುರಲಿ ನಮಗಿದು ಬಂದಿಲ್ಲ. ಆದ್ರೆ ಇವತ್ತು ನಾವು ಇದನ್ನ ಇವಲ್ಯೂಷನ್ ಮಾಡ್ಕೊಳ್ಬೇಕಾಗಿದೆ, ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ಮೆಟಮಾರ್ಫಸಿಸ್, ಈ ಚೇಂಜ್ ನಮ್ಮ DNA ಯಲ್ಲಿ ಬರಬೇಕಾಗಿದೆ. ಮೊನ್ನೆ ಕೂಡ ಒಂದು ಬಹಳ ದೊಡ್ಡ ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಎಲ್ರಿಗೂ ಒಂದು ಶಪಥ ಮಾಡಿಸಿದ್ರು. ಪ್ರತಿಯೊಬ್ಬ ಹಿಂದೂ ಧರ್ಮ ರಕ್ಷಣೆ ಅಷ್ಟೇ ಅಲ್ಲ, ಮತ್ತೊಬ್ಬರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಎನ್ನುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಕೂಡ ಮಾಡಿಸಿದ್ರು. ದಿಸ್ ಇಸ್ ದ ಓನ್ಲಿ ವೇ. ದಿಸ್ ಇಸ್ ದ ಓನ್ಲಿ ವೇ. 1000 ವರ್ಷಗಳ ಕಾಲ ಸ್ನೇಹಿತರೆ, either by force or by fraud, either by threat or allurement, the Hindu has been taken out from his mother religion. There is only one possible solution. There is only one solution to address this anomaly. Those people who have left their mother religion and have, for various socio-political, economic reasons over the course of India's history, those who have gone out of the Hindu fold must be brought back in whole, brought back into the Hindu faith, brought back to the mother faith. ಬೇರೆ ಯಾವ ಒಂದು ಸೊಲ್ಯೂಷನ್ ಇದಕ್ಕಿಲ್ಲ. ನಾವೇನ್ ಮಾಡಬೇಕಿದೆ? ನನ್ನ ಮನವಿ, ಪ್ರತಿಯೊಂದು ದೇವಸ್ಥಾನವೂ ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರಬೇಕು ನಮಗೆ. ಈ ವರ್ಷದಲ್ಲಿ ನಾವಿಷ್ಟು ಜನನ ವಾಪಸ್ಸು ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ, ಈ ಹಬ್ಬಕ್ಕೆ ನಾವಿಷ್ಟು ಜನ ವಾಪಸ್ ಕರ್ಕೊಂಡ್ ಬಂದಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ, ಟಿಪ್ಪು ಜಯಂತಿಯನ್ನು ನಾವು ಆಚರಿಸಬೇಕು. ಟಿಪ್ಪು ಜಯಂತಿ ದಿವಸ ಯಾವ್ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಂ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರನ್ನ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮಾನ್ಯದವರು ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು. ದಿಸ್ ಈಸ್ ವೆನ್ ಪುನರುಜ್ಜೀವನ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪನ್. ಬೇರೆ ಯಾವ ಸೊಲ್ಯೂಷನ್ ಇದಕ್ಕಿಲ್ಲ. ಇದನ್ನ ನಾವು ಮಾಡಿಲ್ಲ ಅಂತಲ್ಲ, ಹಿಂದೆ ನಾವು ಮಾಡಿದೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಇದನ್ನ ಬಿಟ್ಬಿಟ್ಟಿದೀವಿ ನಾವು. ಇಲ್ಲ ಅಂದ್ರೆ ಇಮ್ಯಾಜಿನ್ ವಾಟ್ ಇಸ್ ದಿ ಸೊಲ್ಯೂಷನ್? ಹೇಗೆ ಇದನ್ನ ಅಡ್ರೆಸ್ ಮಾಡ್ತೀರಿ ನೀವು? ಅಂಡ್ ಇಟ್ ಈಸ್ ಅವರ್ ಡ್ಯೂಟಿ. ಇಂಥ ಒಂದು ವೈಜ್ಞಾನಿಕವಾಗಿರುವಂಥ, ಸಹಿಷ್ಣುವಾಗಿರುವಂಥ, ಇಂಥ ಫಾರ್ವರ್ಡ್ ಲುಕಿಂಗ್ ಪ್ರೋಗ್ರೆಸಿವ್ ಆಗಿರುವಂಥ ಹಿಂದೂ ಧರ್ಮದಿಂದ ನಮ್ಮದೇ ರಕ್ತವನ್ನ ಹಂಚಿಕೊಂಡಿರುವಂಥ ನಮ್ಮ ಸಹೋದರರೇ ಆಗಿರುವಂಥ ಇವತ್ತಿನ ಮುಸಲ್ಮಾನರು, ಕ್ರಿಶ್ಚಿಯನ್ರುಗಳು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. It is our responsibility to bring them back to the original faith, bring them back to the true faith. And this is the true faith. ಈ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಫಾರಿನ್ ರೂಲರ್ಸ್ ಅನ್ನು ಹೊರಗಡೆ ಹಾಕಿದ್ವಿ. ಮುಘಲರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಮುಘಲರನ್ನ ಈ ದೇಶದಿಂದ ಹೊರಗಡೆ ಓಡಿಸಿದ್ವಿ. ಕ್ರಿಶ್ಚಿಯನ್ರು, ಬ್ರಿಟಿಷರು, ಪೋರ್ಚುಗೀಸರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಅವರನ್ನ ಯಶಸ್ವಿಯಾಗಿ ನಾವು ಹೊರಗಡೆ ಓಡಿಸಿದ್ವಿ. ಆದ್ರೆ ಅವರು ಬಿಟ್ಟು ಹೋಗಿರುವಂತಹ ಐಡಿಯಾಲಜಿ ನಾವು ಹೊರಗಡೆ ಓಡಿಸ್ಲಿಲ್ಲ ಅಂತಂದ್ರೆ ದಿ ವಿಕ್ಟರಿ ಇಸ್ ನಾಟ್ ಫುಲ್, ದ ವಿಕ್ಟರಿ ಇಸ್ ನಾಟ್ ಕಂಪ್ಲೀಟ್. ಈ ಕೆಲಸ ನಮ್ಮ ತಲೆಮಾರಿನ ಮೇಲೆ ಇರುವಂಥದ್ದು. ಅಣ್ಣನಿಗೆ ಬಹಳ ಸ್ಪಷ್ಟವಾಗಿ ನಾನು ಈ ವಿಚಾರ ಹೇಳ್ತೀನಿ. ಈ ಕೆಲಸ which may seem to be impossible, it can be made possible when the spiritual leaders, the dharmic leaders from Karnataka will take the lead. ಕಾರಣ ಹೇಳ್ತೀನಿ, ಯಾಕಿದು ಕರ್ನಾಟಕ ಅಂತ.
ಕರ್ನಾಟಕದ ಮಣ್ಣು, ಕರ್ನಾಟಕದ ಇತಿಹಾಸದ ವೈಶಿಷ್ಟ್ಯ ನೀವು ಯೋಚನೆ ಮಾಡಿ. ಉತ್ತರದಿಂದ ಇಸ್ಲಾಮಿ ದಾಳಿ ಬಂದಾಗ ಚೂರುಪಾರು ಸಮಸ್ಯೆಗಳಾದರೂ ಕೂಡ, ಚೂರುಪಾರು ಲಾಸ್ಗಳಾದರೂ ಕೂಡ, ಆ ಇಸ್ಲಾಮಿ ದಾಳಿಯನ್ನ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಎದುರಿಸಿದ್ದು ಕರ್ನಾಟಕದ ಈ ನೆಲದ ವಿದ್ಯಾರಣ್ಯರಿಂದ ಮೇಲ್ಪಟ್ಟು ನಮ್ಮ ವಿಜಯನಗರದ ಸಾಮ್ರಾಜ್ಯದ ಕಾರಣದಿಂದಾಗಿ ಕನ್ನಡಿಗರು ಇದನ್ನು ಎದುರಿಸಿದ್ರು. ದೇ ಸೆಂಟ್ ದಿಸ್ ಮ್ಲೇಚ್ಛಾ ಫೋರ್ಸಸ್ ಬ್ಯಾಕ್. ಶಂಕರರಿರ್ಬೋದು, ಮಧ್ವರಿರ್ಬೋದು, ರಾಮಾನುಜರಿರ್ಬೋದು, ಅವರ ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಕರ್ನಾಟಕದ ಒಂದು ನೆಲವನ್ನ. ಈ ಮಣ್ಣಿನಲ್ಲಂಥ ಶಕ್ತಿ ಇದೆ. ನೀವು ನಂತರದ ಸಂದರ್ಭದಲ್ಲಿ ಬನ್ನಿ, ಗೋವಾ ಪೋರ್ಚುಗೀಸರ ಕೈಗೆ ಬಂತು. ಬೆಂಗಾಲದಲ್ಲಿ, ತಮಿಳುನಾಡಿನಲ್ಲಿ, ಬಾಂಬೆಯಲ್ಲಿ, ಈ ರೀತಿಯ ಜಾಗಗಳಲ್ಲಿ ಬೇರೆ ಬೇರೆ ಕಡೆ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ರೀಸನ್ಸ್, ಬಿಕಾಸ್ ಆಫ್ ಜಾಗ್ರಫಿಕ್ ರೀಸನ್ಸ್, ಬೇರೆ ಬೇರೆ ಕಾರಣಕ್ಕೋಸ್ಕರ ಬ್ರಿಟಿಷರು ಅವರ ಕ್ಯಾಂಪ್ಗಳನ್ನ ಆ ಭಾಗಗಳಲ್ಲಿ ಮಾಡಿಕೊಂಡ್ರು. ಆಗ್ಲೂ ಕೂಡ ಅವರು ಕರ್ನಾಟಕಕ್ಕೆ ಬರಲಿಲ್ಲ. ನಂತರದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೂ ನೀವು ಯೋಚನೆ ಮಾಡಿ ಈ ಕರ್ನಾಟಕದ ಮಣ್ಣಿನ ಮಹಾತ್ಮೆ ಹೇಗಿದೆ ಅಂತ. ಕಮ್ಯುನಿಸ್ಟ್ ಐಡಿಯಾಲಜಿಗಳು ಕೇರಳದಲ್ಲಿ ನೆಲೆ ಊರ್ತು, ವೆಸ್ಟ್ ಬೆಂಗಾಲ್ನಲ್ಲಿ ನೆಲೆ ಊರ್ತು, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆ ಊರ್ತು. ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಒಂದೇ ಒಂದು ದಿವಸವೂ ಕೂಡ ತಲೆ ಏಳಲೇ ಇಲ್ಲ. ಇದು ಕರ್ನಾಟಕದ ಮಹಾತ್ಮೆ. ಅದೇ ರೀತಿ ತಮಿಳುನಾಡಿನಲ್ಲಿ ದೈವ ವಿರೋಧಿಯಾಗಿರುವಂಥ, ಹಿಂದೂ ವಿರೋಧಿಯಾಗಿರುವಂಥ, ದೇವರನ್ನ ರಥಯಾತ್ರೆಗೆ ತೆಗೆದುಕೊಂಡು ಹೋದ್ರೆ ಟೊಮ್ಯಾಟೊಗಳಲ್ಲಿ, ಮೊಟ್ಟೆಯಲ್ಲಿ, ಚಪ್ಪಲಿಯಲ್ಲಿ ಎಸೆಯುವಂಥ ಅತ್ಯದಟ್ಟ ದರಿದ್ರವಾದ DMK ದ್ರವಿಡನ್ ಐಡಿಯಾಲಜಿ ಏನಿದೆ ಅದು ತಮಿಳುನಾಡಿನಲ್ಲಿ ನೆಲೆ ಊರ್ತು. ಕರ್ನಾಟಕದಲ್ಲಿ ಅಂಥ ಗಾಡ್ಲೆಸ್ ಐಡಿಯಾಲಜಿಗೆ ಕನ್ನಡಿಗರು, ವೀರ ಹಿಂದೂಗಳು ಎಂದೂ ಕೂಡ ನಾವು ನೆಲೆನೇ ಕೊಡಲಿಲ್ಲ. ಇದು ಕರ್ನಾಟಕದ ವಿಶೇಷತೆ. ಅವತ್ತು ಹೇಗೆ ವಿದ್ಯಾರಣ್ಯರು ಈ ಒಂದು ಧರ್ಮ ಪುನರುತ್ಥಾನದ ಕೆಲಸವನ್ನ ಕರ್ನಾಟಕದಲ್ಲಿ ಶುರು ಮಾಡಿದ್ರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಸಂಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು. ಅದು ಕೂಡ ಕರ್ನಾಟಕದಿಂದಲೇ ಹೋಗಿದ್ದು. ಇದು ಕರ್ನಾಟಕದ ವಿಶೇಷತೆ. ಆದ್ರಿಂದ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಇಡೀ ಹಿಂದೂ ಪುನರುತ್ಥಾನದ ಕೆಲಸ ಏನಿದೆ ಆ ಕೆಲಸ ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಿರಂತರತೆಯಿಂದ ಕಾರ್ಯ ತತ್ಪರರಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ನಮ್ಮ ಮಠಮಾನ್ಯಗಳು ಅದರ ಲೀಡ್ ತಗೊಳ್ಬೇಕಾಗಿದೆ. ಕೇವಲ ಭಾರತದಲ್ಲಿರುವಂಥ ಹಿಂದೂಗಳನ್ನಷ್ಟೇ ಮತ್ತೆ ನಾವು ಹಿಂದೂ ಸಂಸ್ಕೃತಿಯ, ಹಿಂದೂ ಪಂಥಕ್ಕೆ ತೆಗೆದುಕೊಂಡು ಬರೋದಷ್ಟೇ ಅಲ್ಲ ನಮ್ಮ ಗುರಿ. ಹಿಂದೂ ಚಿಂತನೆ ಅಷ್ಟಕ್ಕೆ ಎಂದೂ ಸೀಮಿತವಾಗಿರಲಿಲ್ಲ. ಪ್ರಪಂಚಕ್ಕೆನೆ ಜಗದ್ಗುರುವಾಗಿ ದಿಕ್ಕು ಕೊಡಬೇಕು, ಬೆಳಕು ಕೊಡಬೇಕು ಅಂತ ಹಿಂದೂ ಹೊರಟಿದ್ದು. ಆ ಕಾರಣಕ್ಕೋಸ್ಕರವೇ ನಮ್ಮ ಪೂರ್ವಜರು ಈಸ್ಟ್ನಲ್ಲಿ ಚೈನಾಗ್ ಹೋದ್ರು, ಜಪಾನಿಗೆ ಹೋದ್ರು, ಸುಮೇರಿಯಾಗಿ ಹೋದ್ರು, ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಂಬೋಡಿಯಾಗ ಹೋದ್ರು, ಮಾಲ್ಡೀವ್ಸ್ಗೆ ಹೋದ್ರು, ಶ್ರೀಲಂಕಾಗೆ ಹೋದ್ರು. ವೆಸ್ಟ್ ನಲ್ಲಿ ಆಗಿನ ಇರಾನ್ ಇರ್ಬೋದು, ಆಗಿನ ಪರ್ಸಿಯಾ ಇರ್ಬೋದು, ಅಲ್ಲಿವರೆಗೆ ಹಿಂದೂಗಳು ನಮ್ಮ ಧರ್ಮ ವಿಚಾರಗಳನ್ನ ತೆಗೆದುಕೊಂಡು ಅಲ್ಲಿಗೆಲ್ಲ ಹೋದ್ರು. ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ವಿ ಶುಡ್ ಸ್ಟಾರ್ಟ್ ಡ್ರೀಮಿಂಗ್ ಬಿಗ್. ವಿ ಶುಡ್ ಸ್ಟಾರ್ಟ್ ಒಡೇಷಿಯಸ್ಲಿ ಡ್ರೀಮಿಂಗ್ ಆಫ್ ದಿ ಇಂಪಾಸಿಬಲ್ ಅಂಡ್ ಅಚೀವ್ ಇಟ್. ಯಾವ್ದು ಇಂಪಾಸಿಬಲ್, ಯಾವುದು ಡ್ರೀಮ್ ಬಿಗ್? ನಮ್ಮ ಮನೆ ಪಕ್ಕದಲ್ಲೋ ಅಥವಾ ನಮ್ಮ ಪಕ್ಕದಲ್ಲಿರುವಂತಹ ಮೊಹಲ್ಲಾದಲ್ಲಿರುವಂತಹ ಹಿಂದೆ ಯಾವುದೋ ಕಾರಣಕ್ಕೆ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ನ, ಮುಸಲ್ಮಾನನನ್ನ ಮತ್ತೆ ನಮ್ಮ ಕಡೆಗೆ ತೆಗೆದುಕೊಂಡು ಬರೋದು ಅಷ್ಟೇ ಅಲ್ಲ. ಅಷ್ಟೇ ಅಲ್ಲ, ಇವತ್ತಿನ ಪಾಕಿಸ್ತಾನದಲ್ಲಿರುವಂತಹ ಪಾಕಿಸ್ತಾನದ ಮುಸಲ್ಮಾನರನ್ನು ಹಿಂದೂಗಳಾಗಿ ಪರಿವರ್ತನೆ ಮಾಡಬೇಕಾಗಿರೋದು ನಮ್ಮ ಒಂದು ಆದ್ಯ ಕರ್ತವ್ಯ. ದಟ್ ಈಸ್ ವೆನ್ ವಿ ವಿಲ್ ಹ್ಯಾವ್ ಪಾಕಿಸ್ತಾನ್ ಬ್ಯಾಕ್ ಆಸ್ ದ ಜಾಗ್ರಫಿ. ದಿಸ್ ಮೇ ಸೀಮ್ ಇಂಪಾಸಿಬಲ್ ಟುಡೇ. ಇದು ಹೆಂಗಪ್ಪ ಸಾಧ್ಯ, ಇವನು ಏನೇನು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು. ಕೆಲವು ವರ್ಷಗಳ ಹಿಂದೆ ಆರ್ಟಿಕಲ್ 370 ತೆಗೆದಾಕ್ತೀವಿ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತಂದಾಗ್ಲೂ ಕೂಡ ಇದೆಲ್ಲ ಹೇಗೆ ಸಾಧ್ಯ ಆಗತ್ತಪ್ಪ ಅಂತ ಅನ್ಬಿಟ್ಟಿತ್ತು. ಆದ್ರೆ ಇಲ್ಲ, ಇವತ್ತಿನ ಮೆಸೇಜ್ ಇದೇನೆ. ಕ್ಲೈಬ್ಯಂ ಮಾಸ್ಮಗ್ಗಂ ಆಫ್ ಪಾರ್ಥ ನೈತತ್ವಂ ಉಪಪದ್ಯತೆ. ದಿಸ್ ಇಸ್ ದ ಮೆಸೇಜ್. ನಾವು ಯಾವುದನ್ನ ಸಾಧ್ಯ ಇಲ್ಲ ಅನ್ಕೊಳ್ತೀವೋ ಅದನ್ನ ಹೊರಗಡೆ ಬರಬೇಕಾಗಿದೆ, ಆ ಭ್ರಾಂತಿಯಿಂದ ಹೊರಗಡೆ ಬರಬೇಕಾಗಿದೆ. ಈ ಕ್ಷಾತ್ರ ತೇಜಸ್ಸಿನಿಂದ ನಾವು ಹೊರಗಡೆ ಬಂದು ಮತ್ತೆ ಈ ಹಿಂದೂ ಧರ್ಮ ಪುನರುತ್ಥಾನದ ಕೆಲಸವನ್ನ ಪ್ರತಿಯೊಬ್ಬ ಹಿಂದೂ ಮಾಡಬೇಕಾಗಿದೆ.
ದೇರ್ ಇಸ್ ನೋ ಅದರ್ ವೇ. ಇಡೀ ಪ್ರಪಂಚಕ್ಕೆ ನಾವು ಮತ್ತೆ ಜಗದ್ಗುರು ಆಗಬೇಕಾಗಿರೋದು, ವಿಶ್ವಗುರು ಆಗಬೇಕಾಗಿರೋದು ಈ ಮೂಲಕ ಮಾತ್ರ. ಇವತ್ತಾಗ್ಲೇನೆ ನಾವು ಬೇರೆ ಬೇರೆ ದೇಶಗಳನ್ನು ನೋಡಿದ್ರೆ, ಇಸ್ಕಾನ್ನಿಂದ, ರಾಮಕೃಷ್ಣ ಆಶ್ರಮದಿಂದ, ಬೇರೆ ಬೇರೆ ಸಂಸ್ಥೆಗಳಿಂದ ನಿರಂತರವಾಗಿ ಬೇರೆ ಬೇರೆ ದೇಶದಲ್ಲಿ, ದಿಕ್ಕಿನಲ್ಲಿ ಹಿಂದೂಗಳಾಗಿ ಇವತ್ತು ಮತ್ತೆ ಜನ ಬರ್ತಾ ಇದ್ದಾರೆ. ಆ ಒಂದು ಮತಗಳಲ್ಲಿ ಇದು ಟೊಳ್ಳುತನ, ಇದರಲ್ಲಿ ಏನು ಸತ್ಯ ಇಲ್ಲ, ನಮಗೆ ಇದರಲ್ಲಿ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಆಗಲಿಲ್ಲ ಅಂತ ಅನುಭವಿಸಿ ಹಿಂದೂ ಪರಂಪರೆಯ ಕಡೆಗೆ ಬರ್ತಾ ಇದ್ದಾರೆ. ನಾನು ಟೆಲ್ ಅವೀವಿಗೆ ಹೋಗಿ ನೋಡಿದಾಗ, ಬೆಳಗ್ಗೆ ಒಂದು ರನ್ ಹೋಗಬೇಕು ಅಂತ ನೋಡಿದ್ರೆ, ಆ ಇಡೀ ಬೀಚ್ ನಲ್ಲಿ ಈ ತುದಿಯಿಂದ ಆ ತುದಿಯವರೆಗೆ ನಿರಂತರವಾಗಿ ಎಲ್ಲ ಕಡೆ ನನಗೆ ಕಂಡಿದ್ದು ಯೋಗ ಮಾಡ್ತಾ ಇದ್ದಂಥ ಯೋಗ ಪಟುಗಳು, ಪ್ರಾಣಾಯಾಮ ಮಾಡ್ತಾ ಇದ್ದಂಥ ಇಸ್ರೇಲ್ನಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ದಂಥ ಇಸ್ರೇಲಿಗಳು. ಇದು ನಾವೆಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ನಾವು ಮಾಡಬೇಕಿದೆ. ಇದನ್ನ ನಾವು ಮಾಡಬೇಕಾಗಿದ್ರೆ ನಮಗೆ ನಾವೆಲ್ಲ ಸೇರಿ ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ, ಈ ಒಂದು ಇದು ಸಾಧ್ಯ ಇದೆಯಾ? ಈಸ್ ದಿಸ್ ಕೂಲ್? ನಮ್ಮ ಪರಂಪರೆಯ ಬಗ್ಗೆ ನಾವೇ ತುಚ್ಛವಾಗಿ ಕಾಣುವಂಥದ್ದು, ನಮ್ಮ ಭಾಷೆಯ ಬಗ್ಗೆ ಗೌರವ ಇಲ್ಲದಲೇ ಇರುವಂಥದ್ದು, ಈ ರೀತಿ ನಮಗೆ ಈ ಮೆಕಾಲೇಯಿಸಮ್ನಿಂದಾಗಿ, ಕಮ್ಯುನಿಸಮ್ನಿಂದಾಗಿ ಯಾವ ಯಾವ ಈ ಎಲ್ಲ ಷಡ್ಯಂತ್ರಗಳಾಗ್ಬಿಟ್ಟಿದ್ದಾವಲ್ಲ, ಇದರಿಂದ ನಾವು ಹೊರಗಡೆ ಬರಬೇಕಾಗಿದೆ. ಈ ಕೊಲೋನಿಯಲಿಸಮ್ ಅಂದ್ರೆ ಏನು ಅಂತಂದ್ರೆ, ಅದು ಯಾವ್ದ್ರ ಮಜಾ ಹೇಗೆ ಅಂತಂದ್ರೆ, ನಿಮ್ಗೆ ಇಸ್ಲಾಮಿಸಮ್ನ ಸಮಸ್ಯೆ ಏನು ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದು ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಆದ್ರೆ ಕೊಲೋನಿಯಲಿಸಮ್ನ ಸಮಸ್ಯೆ ನಿಮಗೆ ಕಾಣಿಸೋದೇ ಇಲ್ಲ. ಅದೊಂದು ರೀತಿ ಕನ್ನಡಕ ಇದ್ದ ಹಾಗೆ. ಆ ಕನ್ನಡಕ ನೀವು ಹಾಕೊಂಡು ಬಿಟ್ರೆ ನೀವು ನೋಡೋದೆಲ್ಲ ಕಾಮಾಲಿ ಕಣ್ಣಲ್ಲಿ ಕಾಣುತ್ತೆ. ಈ ಕೊಲೋನಿಯಲ್ ಮೈಂಡ್ ಸೆಟ್ ಅಲ್ಲಿ ಕೂತಿರುವಂತ ಹಿಂದೂಗೆ ತನ್ನ ಪರಂಪರೆಯೇ ತುಚ್ಛವಾಗಿ ಕಾಣುತ್ತೆ. ಈ ಕೊಲೋನಿಯಲ್ ಮೈಂಡ್ ಸೆಟ್ ಅಲ್ಲಿ ಇರುವಂತ ಹಿಂದೂಗೆ ತನ್ನ ಭಾಷೆಯಲ್ಲಿ ಅವನಿಗೆ ಅಭಿಮಾನ ಕಾಣೋದಿಲ್ಲ. ಈ ಒಂದು ಕೊಲೋನಿಯಲ್ ಈ ಒಂದು ಮೈಂಡ್ ಸೆಟ್ ನಲ್ಲಿ ಕನ್ನಡಕ ಹಾಕೊಂಡಿರೋ ಹಿಂದೂಗೆ ನಮ್ಮ ಕುಟುಂಬ ವ್ಯವಸ್ಥೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತ, ಆಪರೇಷನ್ ಆಗ್ತಾ ಇರುವಂತ ಒಂದು ವ್ಯವಸ್ಥೆ ಅವನಿಗೆ ಕಾಣುತ್ತೆ. ಈ ಎಲ್ಲ ಒಂದು ದೃಷ್ಟಿಯ ಸಮಸ್ಯೆ ಯಾಕಾಗತ್ತೆ ಅಂದ್ರೆ, ಈ ಕನ್ನಡಕದ ಸಮಸ್ಯೆಯಿಂದ. ಈ ಕೊಲೋನಿಯಲ್ ಕನ್ನಡಕವನ್ನ ನಾವು ಎಷ್ಟು ಬೇಗ ತೆಗೆದು ಹೊರಗಡೆ ಹಾಕಿ, ಆ ಜಾಗದಲ್ಲಿ ಆತ್ಮ ನಿರ್ಭರ ಭಾರತದ ಆತ್ಮ ಸ್ಥೈರ್ಯದ ಕನ್ನಡಕವನ್ನು ನಾವು ಹಿಂದೂ ಯಾವತ್ತು ಹಾಕೊಳ್ತಾನೋ ಅವತ್ತು ನಮ್ಮ ಮಠಮಾನ್ಯಗಳ ಪರಂಪರೆಯ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಉಡುಪಿನ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹಿಂದೂಗೆ ಆಗ್ತಾ ಶುರುವಾಗುತ್ತೆ. ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಇದು ಯಾವ ಮಟ್ಟಕ್ಕೆ ನಮಗೆ ಸಬ್ ಕಾನ್ಶಿಯಸ್ ಲೆವೆಲ್ ನಮಗೆ ಅಫೆಕ್ಟ್ ಆಗ್ಬಿಟ್ಟಿದೆ ಅಂತ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಯಾರೋ ಒಬ್ರು ದೊಡ್ಡ ಟೆಕ್ಸ್ಟೈಲ್ ಫ್ಯಾಕ್ಟರಿ ಓನರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ಅವ್ರನ್ನ ನಾನು ಕೇಳಿದೆ, ಯಾವ ಯಾವ ಬ್ರ್ಯಾಂಡನ್ನ ನೀವು ಓನ್ ಮಾಡ್ತೀರಿ, ಎಲ್ಲಿ ನೀವು ತಯಾರು ಮಾಡ್ತೀರಿ ಇದನ್ನ ಅಂತ. ಅವ್ರು ಹೇಳಿದ್ರು, ಸರ್ ನಾವು ಇಲ್ಲೇ ಬೊಮ್ಮನಹಳ್ಳಿಲಿ, ಕೆಂಗೇರಿಲಿ, ಇಲ್ಲಿ ನಮ್ಮ BTM ಲೇಔಟ್ನಲ್ಲಿ ನಮ್ದೆಲ್ಲ ಪ್ಲಾಂಟ್ಗಳಿರುವಂಥದ್ದು, ಇಲ್ಲೇ ನಾವು ಮಾಡ್ತೀವಿ, ಎಲ್ಲ ನಮ್ಮ ಲೋಕಲಲ್ಲೇ ಇರೋದು ಅಂತ. ನಿಮ್ಮ ಬ್ರ್ಯಾಂಡ್ ಹೆಸರೇನು ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಇದು ಬ್ರ್ಯಾಂಡ್ ಹೆಸರದೆ ಸರ್, ನಮ್ದು ಲೂಯಿ ಫಿಲಿಪ್, ಪೀಟರ್ ಇಂಗ್ಲೆಂಡು ಅದೆಲ್ಲ ನಮ್ದೇ ಎಂದ್ರು. ನಾನು ಕೇಳಿದೆ ಅವರಿಗೆ, ನೀವಿಲ್ಲಿ ಬೊಮ್ಮನಹಳ್ಳಿಲಿ, ಕೆಂಗೇರಿಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಪೀಟರ್ ಇಂಗ್ಲೆಂಡ್ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ಅದ್ರ ಬದಲು ನಾನು ಇಲ್ಲೇನೆ ರಾಮ ಕೆಂಗೇರಿ ಅಂತನೋ, ಶೀತಲ್ ಕೆಂಗೇರಿ ಅಂತನೋ ಹೆಸರಿಟ್ರೆ ನಮ್ಮ ಯಾರು ತಗೊಳ್ಳಲ್ಲ ಸರ್, ಪೀಟರ್ ಇಂಗ್ಲೆಂಡ್ ಅಂತ ಹೆಸರಿಟ್ರೆ ಇದೇನೋ ಬಹಳ ದೊಡ್ಡದಿರ್ಬೋದು ಅಂತ ತಗೋತಾವ್ ನಮ್ಮ ಬಂದು ಅಂತ. ಇದೊಂದು ಸಣ್ಣ ಉದಾಹರಣೆ. ಬಟ್ ದಿಸ್ ಓನ್ಲಿ so clearly establishes the subconscious level at which ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮಲ್ಲಿ ಬಂದ್ಬಿಟ್ಟಿದೆ ಅಂತ. ಎಷ್ಟೋ ಸತಿ ನನಗೆ ಅನ್ಸುತ್ತೆ, ವಿವೇಕಾನಂದ್ರ ಏನಾದ್ರು ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಅಮೆರಿಕನ್ರು ಈ ವ್ಯಕ್ತಿ ದೊಡ್ಡೋನು ಅಂತ ಹೇಳ್ದಲೇ ಇದ್ದಿದ್ರೆ ಬಹುಶಃ ಭಾರತೀಯರು ವಿವೇಕಾನಂದರು ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾನೆ ಇರ್ಲಿಲ್ವೇನೋ ಅಂತ. ಇವೆಲ್ಲವೂ ಕೂಡ ವಸಾಹತು ಶಾಹಿತನದ ಬೇರೆ ಬೇರೆ ಪಳವುಳಿಕೆಗಳು. ಇದರಿಂದ ನಾವು ಹೊರಗಡೆ ಬಂದಾಗ ಇಟ್ ಈಸ್ ಅ ನ್ಯಾಷನಲ್ ಎಕ್ಸರ್ಸೈಸ್ ಸ್ನೇಹಿತರೆ, ಇಟ್ಸ್ ಅ ನ್ಯಾಷನಲ್ ಎಕ್ಸರ್ಸೈಸ್. ಪ್ರತಿಯೊಬ್ಬರಿಗೂ ಕೂಡ ಅವರವರ ಕಾಲಘಟ್ಟದಲ್ಲಿ ಒಂದು ಕೆಲಸ ಮಾಡಿ ಹೋಗುವಂತ ಅವಕಾಶ ಇರುತ್ತೆ. ಶಿವಾಜಿ ಮಹಾರಾಜರು ಮಾಡೋದ್ರು, ವಿವೇಕಾನಂದರು ಮಾಡೋದ್ರು, ರಾಮದಾಸರು ಒಂದಿಷ್ಟು ಮಾಡೋದ್ರು, ಇಲ್ಲಿ ಮಧ್ವರು ಶಂಕರರು ಒಂದಿಷ್ಟು ಮಾಡೋದ್ರು, ಬಸವಣ್ಣ ಕನಕದಾಸರು ಒಂದಿಷ್ಟು ಮಾಡೋದ್ರು. ನಾವು ಮಾಡಬೇಕಾಗಿರೋದು ಏನಿದೆ? ಈಗ ನಾವು ಹೇಳಿದಂಥ ಎಲ್ಲ ಕೆಲಸಗಳೇನಿದೆ, ಈ ಎಲ್ಲ ಕೆಲಸಗಳ ಮೇಲೆ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಮೇಲಿದೆ. ಈ ಎಲ್ಲ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಒಂದು ಆಶಯದೊಂದಿಗೆ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಈ ದಾಳಿಗಳನ್ನು ಎದುರಿಸಿ ಜೀವಂತವಾಗಿ ಮತ್ತೆ ಪುನರುಜ್ಜೀವನಗೊಳಿಸ್ತಾ ಇರುವಂಥ ಇಡೀ ಪ್ರಪಂಚದ
ದೃಷ್ಟಿಯನ್ನ ಮತ್ತೆ ತನ್ನೆಡೆದ ಕಡೆಗೆ ಸೆಳೆದುಕೊಂಡಿರುವಂಥ, ನಿತ್ಯ ನೂತನವಾಗಿರುವಂಥ, ನಿತ್ಯ ಸನಾತನವಾಗಿರುವಂಥ ನಮ್ಮ ಈ ಪರಂಪರೆ ಚಿರಾಯುವಾಗಿರಲಿ. ನಿತ್ಯ ನಿರಂತರವಾಗಿ ಅದು ಪ್ರಪಂಚಕ್ಕೆ ಆಧ್ಯಾತ್ಮದ ಶಕ್ತಿಯನ್ನ, ದೈವತ್ವದ ಅಂಶವನ್ನ ಪ್ರಪಂಚಕ್ಕೆ ಕೊಡ್ಲಿ. ನರ ನಾರಾಯಣನಾಗಿ ಎದ್ದಿರುವಂಥ ಏಕೈಕ ಉದಾಹರಣೆ ಇರುವಂಥ ಭಾರತ ದೇಶದ ಈ ಆಧ್ಯಾತ್ಮ ಪರಂಪರೆಯನ್ನು ಉಳಿಸುವಂಥ, ಬೆಳೆಸುವಂಥ, ಅದಕ್ಕೋಸ್ಕರ ಹೋರಾಟ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದು ಹಿಂದುವಿನ, ಹಿಂದುತ್ವವಾದಿಯ ಕರ್ತವ್ಯ. ಈ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಳೋಣ ಅಂತ ಹೇಳಿ, ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಯಾವ ಶ್ರೀಕೃಷ್ಣ ಧರ್ಮ ಸಂರಕ್ಷಣೆಯ ಕೆಲಸವನ್ನ ನೀನು ಎಚ್ಚೆತ್ತು ಮಾಡು. ಖಡ್ಗ ಕೆಳಗಿಳಿಸಿದ್ರೆ ಇದಾಗೋದಿಲ್ಲ, ಕ್ಲೈಬ್ಯತೆಯಿಂದ ಆಗೋದಿಲ್ಲ, ನಪುಂಸಕತೆಯಿಂದ ಇದಾಗೋದಿಲ್ಲ, ಷಂಡತನದಿಂದ ಇದಾಗೋದಿಲ್ಲ. ಇದು ತಾಕತ್ತಿನಿಂದ ಆಗತ್ತೆ, ಶಕ್ತಿಯಿಂದ ಆಗತ್ತೆ. ಆಗ ಮಾತ್ರ ನಿನ್ನ ಉದ್ಧಾರ ಸಾಧ್ಯ ಅಂತ ಹೇಳಿ, ನಿನ್ನ ಉದ್ಧಾರ ನಿನ್ನ ಕೈಲಿದೆ ಅಂತ ಹೇಳಿ ಶ್ರೀಕೃಷ್ಣ ಉದ್ಧರೇದಾತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಅಂತ ಏನು ಹೇಳಿದ್ನೋ ಆ ಒಂದು ಗೀತೆಯ ಸಂದೇಶವನ್ನ ಪ್ರತಿಯೊಬ್ಬ ಹಿಂದೂಯೂ ಅರ್ಥ ಮಾಡಿಕೊಂಡು ಜಾಗೃತ ಹಿಂದೂ ಆಗೋಣ, ಜಾಗೃತ ಹಿಂದುತ್ವವಾದಿಯಾಗೋಣ. ಜಾಗೃತವಾಗಿ ಹಿಂದೂ ಪುನರುತ್ಥಾನದ ತನ್ಮುಖಾಂತರ ಜಗತ್ ಸಂತೋಷದ, ಜಗತ್ ಕಲ್ಯಾಣದ, ಲೋಕ ಕಲ್ಯಾಣದ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಒಂದು ಅವಕಾಶ ಕೊಟ್ಟಂತಹ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನಿಮ್ಮೆಲ್ರಿಗೂ ನಮಸ್ಕಾರ.